ಹೋಲಿ ಸ್ಪಿರಿಟ್. ಪರಿಶುದ್ಧನೆ ಪರಿಶುದ್ಧನೆ ಪರಿಶುದ್ಧನೆ, ಸೇನೆಗಳ ಒಡೆಯನೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಇಲ್ಲೇ ತನಕ ಕರ್ತನೆ, ಹೌದು ಸ್ವಾಮಿ, ಆರಾಧನೆಯ ಮೂಲಕ ಕರ್ತನೆ, ಸಾಕ್ಷಿಯ ಮೂಲಕ ಕರ್ತನೆ, ಕಾಣಿಕೆಗಳ ಮೂಲಕ ಅಪ್ಪ ನಾವೆಲ್ಲರೂ ನಿನ್ನನ್ನು ಸಭೆಯಾಗಿ ಮಹಿಮೆ ಪಡಿಸಿದ್ದೇವೆ. ಮುಂದಿನ ಸಮಯಗಳನ್ನು ಕರ್ತನೆ ನೀನು ನಮ್ಮನ್ನು ಮಹಿಮೆ ಪಡಿಸುವಾಗ ಅಪ್ಪ, ನಿನ್ನ ದಾಸಿಯ ಮೂಲಕ ಈ ಮಕ್ಕಳೊಟ್ಟಿಗೆ ನೀನು ಮಾತನಾಡು. ಪ್ರತಿಯೊಬ್ಬರು ಆತ್ಮದ ಕಣ್ಣುಗಳು, ಆತ್ಮದ ಕಿವಿಗಳು ನಜರೇತಿನ ಯೇಸುಕ್ರಿಸ್ತನ ನಾಮದಲ್ಲಿ ತೆರೆಯಲ್ಪಡೆ. ಇನ್ನು ಯಾರೇ ಕರ್ತನೆ ವಾಕ್ಯ ಎಲ್ಲೇ ಇದ್ದು ಕೇಳುತ್ತಾ ಇದ್ದರು ಸ್ವಾಮಿ, ಅವರ ಆತ್ಮದ ಕಣ್ಣುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡೆ. ಹೇಳಿ ನೀನು ಕಾರ್ಯ ಮಾಡು, ನೀನು ಮಹಿಮೆ ಉಂಟು ಯೇಸುಕ್ರಿಸ್ತನ ನಾಮದಲ್ಲಿ. ಓಕೆ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ದಿವಸ ಹೇಳಿದಂಥದ್ದು ಮೇನ್ ಪಾಯಿಂಟ್ ಇವತ್ತು ಲಾಸ್ಟ್ ಮಾಡ್ತೀನಿ ಪ್ರಿಯರೇ. ಕರೆಕ್ಟ್ ಆಗಿ ನನಗೆ 11 ಗಂಟೆ ಕೊಟ್ಟಿದ್ದೀರಾ. ಓಕೆ, ನಾನು 12 ಗಂಟೆ ಇರೋದಕ್ಕೆ ನಾನು ಇದನ್ನು ಹೇಳ್ತೀನಿ ಪ್ರಿಯರೇ. ಸಮಾಧಾನದಿಂದ ಕೂತ್ಕೋಬೇಕು ಎಲ್ಲರೂ. ಓಕೆ, ಇಲ್ಲಿ ನಾನು ನೋಡ್ರಿ, 2 Kings ಚಾಪ್ಟರ್ 18 and verse 7 ಓದೋದು ಬೇಡ. ಇಲ್ಲಿ ಎಲ್ಲರೂ ನನ್ನನ್ನು ಗಮನಿಸ್ರಿ, ಸಮಯ ಇಲ್ಲೋದ್ರಿಂದ ನಾನು ಹಾಗೆ ಹೇಳ್ತೀನಿ. 2 Kings ಚಾಪ್ಟರ್ 18 and verse 7 ನಲ್ಲಿ ಹಿಜ್ಕೀಯನ ಜೊತೆಯಲ್ಲಿ ದೇವರು ಅವನು ಎಲ್ಲಿ ಹೋದ್ರು ಯಾಕೆ ಪ್ರಾಸ್ಪರ್ ಆಗ್ತಿದ್ದ, ಯಾಕೆ ಸಕ್ಸಸ್ ಆಗ್ತಿದ್ದ ಅಂತ ಹೇಳಿದಾಗ ಅದರಲ್ಲಿ ಅರ್ಥ ನಾವು ನೋಡಿದಾಗ 4 ಪಾಯಿಂಟ್ಸ್ಗಳು ನಾವು ನೋಡಿದ ಪ್ರಿಯರಿ. ಮೊದಲನೇ ಪಾಯಿಂಟ್, ಅವನು ದೇವರ ಚಿತ್ತಾನ ಪ್ರಕಾರ ನಡೆದ. ಎರಡನೆಯದು ಏನು, ಅವನು ವಿಗ್ರಹಗಳನ್ನು ಅವನು ದ್ವೇಷ ಮಾಡ್ದ. ಮೂರನೇದಾಗಿ ಅವನು ದೇವರನ್ನ ಏನ್ ಮಾಡ್ದ, ಅವನು ಭರವಸೆ ಇಟ್ಟಿದ್ದ, ಯೇಸುವಿನಲ್ಲಿಯೇ ಭರವಸೆ ಇಟ್ಟಿದ್ದ. ನಾಲ್ಕನೇದಾಗಿ ಈಗ ಹೋದ್ರಿ ಯಾರು ಹೋದ್ರಿ 2 Kings ಚಾಪ್ಟರ್ 18 and verse 6. ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ಆತನು ಮೋಶೆಯ ಮುಖಾಂತರ ಅನುಗ್ರಹಿಸಿದ ಆಜ್ಞೆಯನ್ನು ಕೈಗೊಂಡನು. ಸಾಕು. ಇಲ್ಲಿ ನೋಡ್ರಿ, ಮೇನ್ ಇಲ್ಲಿ ನಾವು ನೋಡ್ಬೇಕಾದ್ರೆ ಆತನನ್ನೇ ಅಂಟಿಕೊಂಡು, ಆತನನ್ನೇ ಹೊಂದಿಕೊಂಡು, ಆತನ ಜೊತೆಯಲ್ಲಿ ಅವನು ನಡೆದ. ಮತ್ತೆ ಮೋಶೆ ಮಾಡಿದಂತ 10 ಆಜ್ಞೆಗಳನ್ನ, ಮೋಶೆ ಕೊಟ್ಟದ ಆಜ್ಞೆಗಳನ್ನ ಅವನೇನ್ ಮಾಡ್ತಾ ಇದ್ದ, ಅನುಸರಿಸಿ ನಡೆದ. ಎಷ್ಟು ಪಾಯಿಂಟ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ. ಇವನು 6ನೇ ವಚನದಲ್ಲಿ ಯೆಹೋವನನ್ನೇ ಹೊಂದಿಕೊಂಡ, ಮತ್ತೆ ಅವನನ್ನು ಅಂಟಿಕೊಂಡು ಆತನು ಬಿಡದೆ ಹಿಂಬಾಲಿಸ್ತ. ಯಾರನ್ನ? ಯೇಸುವನ್ನು, ದೇವರನ್ನು ಹಿಜ್ಕೀಯನು ಬಿಡದೆ ಹಿಂಬಾಲಿಸ್ತಾ ಬಂದ. ಮತ್ತೆ ಅವನನ್ನೇ ಹೊಂದಿಕೊಂಡು ಅವನನ್ನೇ ಅಂಟಿಕೊಂಡಿದ್ದ. ನಂತರ ಅವನ ಕಮ್ಯಾಂಡ್ಮೆಂಟ್ಸ್ ಅಂದ್ರೆ ಆಜ್ಞೆಗಳನ್ನ ಏನ್ ಮಾಡ್ದ, ಕೈಗೊಂಡು ನಡೆದ ಪ್ರಿಯರೇ. ಆದ್ದರಿಂದ 7ನೇ ವಚನ ಫುಲ್ಫಿಲ್ ಆಗಿತ್ತು. 7ನೇ ವಚನದಲ್ಲಿ ಏನು, ಆತನು ಯೇಸು ಹಿಜ್ಕೀಯನ ಜೊತೆ ಇದ್ದದ್ದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರ್ತಾನೆ. ಎಲ್ಲಿ ಹೋದರೂ ಸಕ್ಸಸ್ ಆಗಿ ಬರ್ತಿದೆ ಅಂತ ನಾವು ನೋಡಿದ ಪ್ರಿಯರೇ. ಓಕೆ, ಇಲ್ಲಿ ನಾವು ನೋಡುವಂತ ಇದರಲ್ಲಿ ಯಾರೊಬ್ರು ತೆಗೆದು 2 Kings ನಲ್ಲೇನೆ. ನಂತರ ಇದು ನಾನು ಹೇಳ್ಬೇಕಾದ್ರೆ ಫಸ್ಟ್ ಪ್ರಿಯರೇ 18ನೇ ಅಧ್ಯಾಯ 2 Kings ನಲ್ಲಿ ನೋಡ್ತಾ ಇದ್ದಿಲ್ಲ, 18 ನಾನು ಕಂಟಿನ್ಯೂ ಮಾಡಿ. ಈಗ ಹಿಜ್ಕೀಯನ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಯಾಕೆ ಅಂದ್ರೆ ಇಲ್ಲಿ ನಾನು ನೋಡ್ರಿ, ಐ ಥಿಂಕ್ ನಾನು ನೆನೆಸ್ತೀನಿ 2 Kings 18 ಇನ್ನೊಂದು ಹೇಳ್ಬೇಕಾದ್ರೆ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಸಾರಿ, ಇದು ನನ್ನ ಗಮನಿಸ್ರಿ, ಅಲ್ಲ ನನ್ನ ನೋಡ್ರಿ, ಬೈಬಲ್ ನೋಡ್ಬೇಡ್ರಿ. 2 Kings ಚಾಪ್ಟರ್ 18 and chapter 19 and chapter 20. ಏನು ಹೇಳ್ರಿ? 18, 19, 20 ಚಾಪ್ಟರ್, ಸೇಮ್ ಚಾಪ್ಟರ್ ದೇವರು ಯೆಶಾಯನ ಮೂಲಕ ಮಾತಾಡಿದ್ದಾರೆ. ಸೇಮ್ 3 ಚಾಪ್ಟರ್ನ ನಾನು ಕಳೆದ ದಿವಸ ಎಷ್ಟೋ ಸತಿ ಹೇಳ್ತೀನಿ. ಯೆಶಾಯನ ಒಂದು ಪುಸ್ತಕ, ಅದು ಮೇಜರ್ ಪ್ರೊಫೆಟಿಕಲ್ ಬುಕ್ಸ್. ಏನಂತದು? ಯೆಶಾಯ ಪುಸ್ತಕ, ಅದು ಮೇಜರ್ ಪ್ರೊಫೆಟಿಕಲ್ ಬುಕ್ಸ್, ದೊಡ್ಡ ಪ್ರವಾದಿಯನ್ನು ಒಳಗೊಂಡಂತ ಪುಸ್ತಕ ಪ್ರಿಯರೇ. ಅವನು ಯೆಶಾಯ ದೊಡ್ಡ ಪ್ರವಾದಿ ಅಂತ ಹೇಳಬಾರ್ದು, ಯಾಕೆಂದ್ರೆ ಎಲ್ಲರೂ ದೊಡ್ಡ ಪ್ರವಾದಿಗಳೇ. ಆದ್ರೆ ಹೆಚ್ಚಾಗಿ ಅವನು ಪ್ರವಾದಿಸುವಂತ ಪ್ರವಾದಿ ಯಾರು? ಯೆಶಾಯ. ಅದನ್ನ ಅನೇಕ ಸ್ಕಾಲರ್ಗಳು ಯೆಶಾಯ ಪುಸ್ತಕವನ್ನು, ಯೆಶಾಯ ಈ ಒಂದು ಗ್ರಂಥವನ್ನು ಅವ್ರು ಏನಂತ ಹೇಳ್ತಾರೆ, ಮಿನಿ ಬೈಬಲ್ ಅಂತಾರೆ. ಏನಂತಾರೆ? ಮಿನಿ ಬೈಬಲ್ ಪ್ರಿಯರೇ. ಯೆಶಾಯದಲ್ಲಿ ಎಷ್ಟು ಚಾಪ್ಟರ್ ಇದೆ? ಎಷ್ಟು ಚಾಪ್ಟರ್ ಇದೆ? 66 ಚಾಪ್ಟರ್ ಇದೆ ಪ್ರಿಯರೇ. ಈಗ 39 ಚಾಪ್ಟರ್ಗಳು. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಎಷ್ಟು ಚಾಪ್ಟರ್, ಎಷ್ಟು ಅಧ್ಯಾಯಗಳಿದೆ ಹೇಳ್ರಿ? 39 ಪುಸ್ತಕಗಳಿದೆ. ಅಧ್ಯಾಯಗಳೆಲ್ಲ ಸಾರಿ, ಅಧ್ಯಾಯ ಬೇರೆ ಮತ್ತೆ ಪುಸ್ತಕ ಬೇರೆ. ಎಷ್ಟು ಬುಕ್ಸ್ ಇದೆ? 39. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಎಷ್ಟು ಬುಕ್ಸ್? 39 ಬುಕ್ಸ್. ನ್ಯೂ ಟೆಸ್ಟಮೆಂಟ್ ಅಲ್ಲಿ ಎಷ್ಟು ಬುಕ್ಸ್ ಇದೆ? 27 ಬುಕ್ಸ್. 39 ಪ್ಲಸ್ 26 27 66. ಯೆಶಾಯದಲ್ಲಿ ಎಷ್ಟು ಚಾಪ್ಟರ್ ಇದೆ? 66 ಅಧ್ಯಾಯಗಳಿದೆ. ಪುಸ್ತಕಗಳೆಲ್ಲ 66 ಅಧ್ಯಾಯ. ಒಂದೊಂದು ಅಧ್ಯಾಯ ಒಂದೊಂದು ಪುಸ್ತಕಕ್ಕೆ ಸಮಾನ ಪ್ರಿಯ.
ಈಗ ನಾವು ಬರೋಣ ಯೆಶಾಯದಲ್ಲಿ ಬರೋಣ ಪ್ರಿಯರೇ. ಯೆಶಾಯ 36 ತೆಗಿರಿ. ಯೆಶಾಯ 36 ಇದರಲ್ಲಿ ಯೆಶಾಯ 36, 37, 38 and verse 39 ಫುಲ್ ಬುಕ್ಸ್, ಫುಲ್ ಚಾಪ್ಟರ್ಗಳು. ಯಾವ ಚಾಪ್ಟರ್? 36 ಚಾಪ್ಟರ್, 37 ಚಾಪ್ಟರ್, 38 ಚಾಪ್ಟರ್, 39 ಚಾಪ್ಟರ್. ಈ 4 ಚಾಪ್ಟರ್ ಸೆಕೆಂಡ್ ಕಿಂಗ್ ಅಲ್ಲಿ ಹೇಳಿರುವಂತ 3 ಚಾಪ್ಟರ್ ಸೇಮ್ ಪ್ರಿಯ ಡಿಟ್ಟೋ. ಸ್ವಲ್ಪ ಪ್ರವಾದಗಳನ್ನ ಜಾಸ್ತಿ ಬಂದಿರೋದು ಯಾರು? ಯೆಶಾಯ. ಓಕೆ, ಈಗ ನಾವು ಇಚ್ಛೆಯ ಬಗ್ಗೆ ಯಾಕೆ ದೇವರು ಅವನ ಜೊತೆಗಿದ್ದು ಅವನು ಯಾವ ರೀತಿ ಇದ್ದ, ದೇವರ ಚಿತ್ತಾನು ಪ್ರಕಾರ ನಡೀತಾ ಇದ್ದ, ಅವನ ವಿಗ್ರಹಗಳನ್ನ ಏಟ್ ಮಾಡ್ದ, ಮತ್ತೆ ನಂತರ ದೇವರ ಮೇಲೆ ಯೇಸುವಿನಲ್ಲಿ ಭರವಸೆ ಇಟ್ಟಿದ್ದ, ನಂತರ ಇವನು ದೇವರನ್ನೇ ಹಿಂಬಾಲಿಸ್ತಾ ಹೋಗ್ತಾ ಇದ್ದ, ಅವನನ್ನು ಬಿಡದೆ ಅಂಟುಕೊಂಡು ಇದ್ದ, ನಂತರ ಅವನ ಆಜ್ಞೆಗಳನ್ನ ಕೈಗೊಂಡು ನಡೆದಿದ್ದ ಅಂದ್ರೆ ನಿಜವಾದ ಇಚ್ಛೆಯ ಬಗ್ಗೆ ನಾವು ಡೀಪ್ ಆಗಿ ಸ್ಟಡಿ ಮಾಡ್ಬೇಕಾದ್ರೆ ಈಗ ಒಂದು ಸ್ವಲ್ಪ, ಯಾಕಂದ್ರೆ ಲಾಸ್ಟ್ ಈ ಅಧ್ಯಯನ ಮುಗಿಸ್ತಾ ಇರೋದ್ರಿಂದ ನೀವು ಅದನ್ನ ಬಹಳ ಕೇರ್ ಆಗಿ ಗಮನವಿಟ್ಟು ನೀವು ಕೇಳಬೇಕು ಪ್ರಿಯರೇ. ಓಕೆ, ಈಗ ನಾನು ಸೇಮ್ ಚಾಪ್ಟರ್ ಯಾವುದು ಸೆಕೆಂಡ್ ಕಿಂಗ್ ಅಲ್ಲಿ ನೀವೇನು ಓದ್ತಿರೋ 18ನೇ ಅಧ್ಯಾಯ, 19ನೇ ಅಧ್ಯಾಯ, 20 ಅದನ್ನೇ ನಾನು ಈಗ ಯೆಶಾಯದಲ್ಲಿ ಓದಕ್ಕೆ ಇಷ್ಟಪಡ್ತೀನಿ. ಬಿಟ್ಟು ಸ್ವಲ್ಪ ಮಾತ್ರ ಡಿಫ್ರೆನ್ಸ್ ಇದೆ. ಓಕೆ, ಕಮಾನ್, ಯೆಶಾಯ 36 ತೆಗಿರಿ. 1ನೇ ವಚನದಿಂದ ಓದೋಣ ಪ್ರಿಯರೇ. ಸರಿಯಾಗಿ ಗಮನಿಸಿ. ಯಾರೋ ಒಬ್ಬರು ನೀವೆಲ್ಲ ನನ್ನ ನೋಡಿ ತಲೆ ತಗ್ಗಿಸ್ಲೇಬೇಡ್ರಿ, ನನ್ನನ್ನು ಗಮನಿಸಿ. ಕಮಾನ್. ಅರಸನಾದ ಹಿಜ್ಕೀಯನ ಆಳ್ವಿಕೆಯ 14ನೆಯ ವರ್ಷದಲ್ಲಿ ಅಶ್ಶೂರ್ಯದ ಅರಸನಾದ ಸನ್ಹೇರೀಬನು ಒಂದು ಯೆಹೂದ ಪ್ರಾಂತದೊಳಗೆ ಕೋಟೆ ಕೊತ್ತಲುಗಳುಳ್ಳ ಎಲ್ಲಾ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡರು. ಸಾಕು ಪ್ರಿಯರೇ, ಇಲ್ಲಿ ನೀವು ಗಮನವಿಟ್ಟು ಕೇಳ್ರಿ. ಅಶ್ಶೂರ್ಯದ ಅರಸ ಸನ್ಹೇರೀಬ. ಜ್ಞಾಪಕ ಇಟ್ಕೊಳ್ಳಿ. ನಾನು ಹೇಳಿದೆ ನಿಮ್ಗೆ ಹಿಜ್ಕೀಯನ ಅಪ್ಪ ಯಾರು, ಹಿಜ್ಕೀಯನ ಮುತ್ತಜ್ಜ ಯಾರು, ಅಜ್ಜ ಯಾರು, ಹಿಜ್ಕೀಯನ ಮಗ ಯಾರು, ಹಿಜ್ಕೀಯನ ಮೊಮ್ಮಗ ಯಾರು, ಹಿಜ್ಕೀಯನ ಮರಿಮಗ ಯಾರು. ಇಲ್ಲಿ ನಾನು ನೋಡ್ಬೇಕು, ನೀನು ಅಲ್ಲಿ ಎಲ್ಲ ನೋಡೋದಲ್ಲ. ಇಲ್ಲಿ ಕಮ ಹಿಜ್ಕೀಯನ ಅಪ್ಪ ಯಾರು? ಅಹಾಜ. ಅಜ್ಜ ಯಾರು? ಅದೊಂದು ನೋಡ್ದಾಗ ಈಗ ಅಜ್ಜ ಯಾರು? ಯೋತಾಮ. ಅಪ್ಪ ಯಾರು? ಅಹಾಜ. ಅಜ್ಜ ಯಾರು? ಹಿಜ್ಕೀಯನ ಮಗ ಯಾರು? ಮೊಮ್ಮಗ ಯಾರು? ಆಮೋನನು. ಮರಿಮಗ ಯಾರು? ಯೋಷಿಯ. ನಾಟ್ ಓಷಿಯ, ಯೋಷಿಯ. ಈಗ ನೋಡ್ರಿ, ಇಲ್ಲಿ ಇವನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ರಿ. ಇಲ್ಲಿ ನಂತರ 36ನೇದಲ್ಲಿ ಈಗ ಏನಂತೆ, ಅವನು ಅಶ್ಶೂರ್ಯದ ಅರಸ. ಯಾರವನು? ಸನ್ಹೇರೀಬ. ನೋಡ್ರಿ, ಇದು ನನ್ನ ಸ್ಟೋರಿ ತರ ಹೇಳ್ತೀನಿ, ನಾನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಯಾಕೆಂದ್ರೆ ಸುಮ್ಮನೆ ಹಿಜ್ಕೀಯನ ಜೊತೆ ಎಲ್ಲೋದ್ರೂ ಒಂದು ಪ್ರಾಸ್ಪರ್ ಆಗಿ ಬರ್ತಿರ್ಲಿಲ್ಲಮ್ಮ, ಎಲ್ಲಿ ಹೋದ್ರೂ ಒಂದು ಸಕ್ಸಸ್ ಆಗ್ತಿರ್ಲಿಲ್ಲ. ಅವನಲ್ಲಿ ಅಂತ ಡೆಡಿಕೇಶನ್ ಇತ್ತು, ಅಂತ ಸ್ಯಾಕ್ರಿಫೈಸ್ ಇತ್ತು, ಅಂತ ಒಂದು ವೈರಾಗ್ಯ ಇತ್ತು. ಇವತ್ತು ಸಹೋದರಿ ಮಗಳು ಹೇಳಿದ್ಲಲ್ಲ, ನಮ್ಮ ಎಸ್ತೇರು ಹೇಗೆ ಎಲ್ಲಿ ಹೋದ ಡೋಂಟ್ ಗಿವ್ ಅಪ್ ಜೀಸಸ್ ಪ್ರಿಯರೇ. ಯಾವುದೇ ಕಾರಣದಿಂದ ನಷ್ಟ ಆದ್ರೂ ಪರವಾಗಿಲ್ಲ, ಯೇಸುವನ್ನ ಬಿಟ್ಕೊಡ್ಬೇಡ್ರಿ. ಪ್ರೈಸ್ ಗಾಡ್. ಎಷ್ಟೇ ಯಾರು ನಿಮ್ಮನ್ನ ಬೈತಾರೋ ಅವರೇ ನಿಮ್ಮನ್ನ ವೈರಿಗಳನ್ನ ಏನ್ ಮಾಡ್ತಾರೆ? ದೇವರು ಮಿತ್ರರನ್ನಾಗಿ ಮಾಡ್ತಾನೆ. ಅದನ್ನ ಯಾಕೆ ಇನ್ನೊಮ್ಮೆ ನಾನು ನೆನೆಸಿ ನಾನು ಮುಂದೆ ಹೇಳ್ತೀನಿ. ಕಮಾನ್, ಯಾರು ಓದ್ರಿ? ಐ ಥಿಂಕ್ ಗಲಾತ್ಯ ಚಾಪ್ಟರ್ 4 and verse 16 and Proverbs chapter thank you Holy Spirit 16 and verse 7 ಇರ್ಬೋದು. ಕಮಾನ್. ಈಗಿರಲಾಗಿ ನಾನು ನಿಮಗೆ ಸತ್ಯವನ್ನು ಹೇಳುವುದರಿಂದ ನಿಮಗೆ ನಿಮಗೆ ಏನಾಗಿದ್ದೀನಿ? ಶತ್ರುವಾಗಿದ್ದೀನಿ. ನೋಡ್ರಿ, ಯಾವಾಗ ನೀವು ಜನರಿಗೆ ಸತ್ಯ ಹೇಳ್ತಿರೋ ಏನಾಗ್ತೀರಾ? 100% ಪ್ರಿಯರೇ ಶತ್ರು ಆಗೇ ಆಗ್ತೀವಿ. ಯಾರು ಅಷ್ಟು ಸುಲಭವಾಗಿ ಅಂದ್ರೆ ಎಸ್ಪೆಷಲಿ ಯೇಸುನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಶತ್ರು ಆಗಿದ್ದೇನೋ ಅಂತ ಅವನು ಪೌಲ ಕೇಳ್ತಾನೆ ಗಲಾತ್ಯದಲ್ಲಿ ಬರೆದಾಗಂತ ಪತ್ರಿಕೆಯಲ್ಲಿ ಪ್ರಿಯರೇ. ನಂತರ ನಮ್ಮ ದೇವರು ಪ್ರಾವರ್ಬ್ಸ್ ಚಾಪ್ಟರ್ 16 and verse 7 ಜ್ಞಾನೋಕ್ತಿ 16:7 ಏನ್ ಹೇಳ್ತಾನೆ? ಯೆಹೋವನು ಒಬ್ಬ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡ್ತಾನೆ ಪ್ರಿಯರೇ. ಜೋರಿ ಅಲ್ಲೇ ಫಸ್ಟ್ ಹೇಳ್ಬೇಕಾದ್ರೆ ಕಹಿನೇ, ವಾಕ್ಯಗಳನ್ನು ಹೇಳಬೇಕಾದ್ರೆ ನಿಜವಾಗ್ಲೂ ಸ್ವಲ್ಪ ಅವರೊಂಥರ ಕಹಿನೇ. ಅದು ಯಾಕಂದ್ರೆ ಸತ್ಯ ಕಹಿನೇ, ಸತ್ಯ ಅಷ್ಟು ಸುಲಭ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಜನ. ಆದ್ರೂ ಸಹ ನಾವು ಹೇಳಲೇಬೇಕು ಪ್ರಿಯರೇ. ಎಲ್ಲಿ ಹೋದ್ರು ನಾವು ಯೇಸುನ ಫಾರಿನಲ್ಲಿದ್ರು ಸಹ ಯಾರು ಡಾಕ್ಟರ್ ನಿಮ್ಮ ಪಾಸ್ಟರ್ ನೋಡಲ್ಲ, ನಿಮ್ಮ ಅಪ್ಪ ಅಮ್ಮ ನೋಡಲ್ಲ, ನಿಮ್ಮ ಫ್ರೆಂಡ್ಸ್ ನೋಡಲ್ಲ, ಆದ್ರೆ ಒಬ್ಬ ನೋಡ್ತಾ ಇರ್ತಾನೆ. ಯಾರು? ಯೇಸು.
ಎಲ್ಲಿ ಹೋದ್ರು, ಪ್ರಪಂಚದ ಯಾವ ಮೂಲೆಗೆ ಹೋದ್ರು ಯೇಸುವನ್ನು ನಾವು ಬಿಟ್ಕೊಡ್ಬಾರ್ದು ಪ್ರಿಯರೇ. ಆವಾಗ ದೇವರು ಈಗ ತನ್ನ ಪ್ರಿಯನಾಗಿರುವ ನನ್ನ ಮಗಳು ಅಂತ ಹೇಳಕ್ಕೆ ಸಾಧ್ಯ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ನಂತರ ಇಲ್ಲಿ ಏನಂತ ಹೇಳುದು ನಾವು ಕಮಾನ್ ಹೋದ್ರಿ, ಅಶ್ಶೂರದ ಅರಸ ಯಾರು? ಸನ್ಹೇರೀಬ. ಅಶ್ಶೂರದ ಅರಸ ಯಾರು? ಸನ್ಹೇರೀಬ. ಯಾಕೆ ಅಂದ್ರೆ ಇನ್ನೆಷ್ಟು ವೈರಾಗ್ಯವುಳ್ಳವನಾಗಿದ್ದ, ಎಲ್ಲಿ ಬಿಟ್ಕೊಡ್ಲಿಲ್ಲ ಅವನು. ಎಷ್ಟು ವೈರಾಗ್ಯವಾಗಿದ್ದಾಗ ದೇವರ ಒಂದು ಜೀವಿತದಲ್ಲಿ ಏನು ಮಾಡ್ದ ಅಂತ ಈ ಲಾಸ್ಟ್ ವಚನಗಳು ಪ್ರಿಯರೇ. ಈಗ ಇಲ್ಲಿ ನೋಡ್ರಿ, ಅಶ್ಶೂರ್ಯದ ಅರಸ ಅಂದ್ರೆ ಅಶ್ಶೂರ್ಯ ಯಾವುದು? ಈಗ ನಾನು ಮತ್ತೆ ನಿಮಗೆ ಒಂದು ಪಿಕ್ಚರ್ ಅನ್ನು ನಿಮ್ಮ ಕಣ್ಮುಂದೆ ತರ್ತೀನಿ, ಗಮನಿಸ್ರಿ. ಯಾವಾಗ ಇಸ್ರಾಯೇಲರು ತಮ್ಮ ಮನಸ್ಸಿಗೆ ಬಂದಂತೆ ನಡೀತಾ ಇದ್ರು, ಆವಾಗ ಅಲ್ಲಿ ರಾಜರು ಇರಲಿಲ್ಲ, ಅರಸರುಗಳಿರಲಿಲ್ಲ, ಅವರ ಮನಸ್ಸಿಗೆ ಬಂದಂಗೆ ನಡೀತಾ ಇದ್ರು. ಸಮುವೇಲನ ಪತ್ರಿಕೆ ಪುಸ್ತಕ ಓದ್ಬೇಕಾರೆ ನಂತರ ದೇವರು ಇಸ್ರಾಯೇಲನ್ನು 2 ಭಾಗ ಮಾಡಿದ್ರು. ನಂತರ ಉತ್ತರಕ್ಕೆ ಯಾವ್ದೋಯ್ತು? ಇಸ್ರಾಯೇಲ್ ಹೋಯ್ತು. ದಕ್ಷಿಣಕ್ಕೆ ಯಾವ್ದೋಯ್ತು? ಯಹೂದ ಹೋಯ್ತು ಪ್ರಿಯರೇ. ಇಸ್ರಾಯೇಲ್ 2 ಭಾಗವಾಗಿ ಇಸ್ರಾಯೇಲ್ ಮತ್ತು ಯಹೂದ 2 ಒಂದೇ ಇತ್ತು. ನಂತರ 2 ಭಾಗ ಆದಾಗ ಇಸ್ರಾಯೇಲ್ ಉತ್ತರಕ್ಕೆ ಬಂತು, ಯಹೂದಕ್ಕೆ ದಕ್ಷಿಣ ಬಂತು. ನಂತರ ಇಸ್ರಾಯೇಲ್ ಅಲ್ಲಿ ಒಂದು ಕ್ಯಾಪಿಟಲ್ ಸಿಟಿ ಯಾವ್ದಾಗಿತ್ತು? ಸಮಾರ್ಯ ಆಗಿತ್ತು. ಯಹೂದದ ಕ್ಯಾಪಿಟಲ್ ಸಿಟಿ ಜೆರುಸಲೇಮನ್ ಆಗಿತ್ತು ಪ್ರಿಯರೇ. ನಂತರ ಇವರು ಈ ಒಂದು ಇಸ್ರಾಯೇಲ್ ಅಲ್ಲಿ ಕ್ಯಾಪಿಟಲ್ ಸಿಟಿ ಅಂತ ಸಮಾರ್ಯ, ಈ ಸಮಾರ್ಯದವರು ಇಸ್ರಾಯೇಲರು ದೇವರಿಗೆ ಅವಿರೋಧವಾಗಿ ನಡ್ಕೊಂಡಾಗ ಧರ್ಮೋಪದೇಶಗಳ 28ನೇ ಅಧ್ಯಾಯ 60ರಿಂದ 68 ತನಕ ನಾವು ಓದ್ತಾ ಇದ್ರೆ ಗೊತ್ತಾಗ್ತದೆ. ದೇವರು ವಾಗ್ದಾನ ಮಾಡಿದ್ದ, ನನ್ನ ವಾಕ್ಯಕ್ಕೆ ನೀವು ಅವಿಧೇಯರಾಗಿ ನಡೆದಾಗ ನಾನು ನಿಮ್ಮ ದೇಶವನ್ನು ನಾನು ಬೇರೆಯವರಿಗೆ ನಾನು ಅದನ್ನ ಇದು ಮಾಡ್ತೀನಿ, ಅವರಿಗೆ ಶತ್ರುಗಳ ವಶವಾಗಿ ಮಾಡ್ತಿದ್ದೆ. ದೇವರು ವಾಗ್ದಾನ ಮಾಡಿದ ಪ್ರಕಾರ ಏನಾಯ್ತು? ಈ ಇಸ್ರಾಯೇಲ್ ಯಾವುದಕ್ಕೆ ವಿರುದ್ಧವಾಗಿ ನಡೀತು? ಈ ಇಸ್ರಾಯೇಲ್ ಕ್ಯಾಪಿಟಲ್ ಸಿಟಿ ಯಾವುದು? ಸಮಾರ್ಯ. ನಂತರ ದೇವರು ಅಶ್ಶೂರ್ಯರನ್ನು ಬಿಟ್ಟು ಆ ದೇಶವನ್ನು ನಾಶ ಮಾಡಿದ. ನಂತರ ಯಹೂದದ ಕ್ಯಾಪಿಟಲ್ ಯೆರೂಸಲೇಮಿನಲ್ಲಿ ಇವರು ವಿರುದ್ಧವಾಗಿ ನಿಂತಾಗ ದೇವರು ಬಾಬೆಲನ್ನ ಎದುರಿಸ್ತಾರೆ. ಬಾಬೆಲ್ನ ಕಳಿಸಿ ಅಲ್ಲಿ ದೇವರು ಏನ್ ಮಾಡ್ದ? ನಾಶ ಮಾಡ್ದ. ಅನೇಕರು ಆ ಬಾಬೆಲಿಂದ ಸೆರೆ ಹೋಯ್ತು, ನಮ್ಮ ದೇವರ ಮಕ್ಕಳುಗಳು. ಇದನ್ನ ನಿಮ್ಮ ಮನಸ್ಸಲ್ಲಿ ಪಿಕ್ಚರ್ ಆಗಿರ್ಬೇಕು. ನಂತರ ಇಸ್ರಾಯೇಲ್ ಅಲ್ಲಿ 19 ಜನ ಅರಸರಿದ್ರು, ಎಲ್ಲ ಕೆಟ್ಟ ಅರಸರು, ಯಾರು ಸಹ ದೇವರ ದೃಷ್ಟಿಗೆ ಒಳ್ಳೆಯದಾಗಿರ್ಲಿಲ್ಲ. ಆದ್ರೆ ಯಹೂದದಲ್ಲಿ ಅಂದ್ರೆ ಯೆರೂಸಲೇಮಿನಲ್ಲಿ ಒಳ್ಳೆಯ ಅರಸರಿದ್ರು. 20 ಜನ ಒಳ್ಳೆ ಕಿಂಗ್ಗಳಿದ್ರು, ಅಂದ್ರೆ ಕಿಂಗ್ಸ್ ಇದ್ರು, ಅಂದ್ರೆ ರಾಜರು ಇದ್ರು. ಅದರಲ್ಲಿ 8 ಜನ ಮಾತ್ರ ಅರಸರು ಒಳ್ಳೆಯದಾಗಿದ್ರು. ಅದನ್ನ ಯಾವಾಗಲೂ ಪಿಕ್ಚರ್ ನೀವು ಇದಿಷ್ಟು ಪಿಕ್ಚರ್ ನೀವು ಪಕ್ಕ ತಿಳ್ಕೊಂಡ್ಬಿಟ್ರೆ ಇಡೀ ಬೈಬಲ್ ತಿಳ್ಕೊಂಡಾಗೆ ಓಲ್ಡ್ ಟೆಸ್ಟಮೆಂಟ್ ಪ್ರಿಯ. ಯಾಕೆಂದ್ರೆ ಇದು ದೇವರು ಮಾತಾಡೋದೆಲ್ಲ ಇಸ್ರಾಯೇಲ್ ಯಹೂದ, ಇಸ್ರಾಯೇಲ್ ಯಹೂದ. ಇಸ್ರಾಯೇಲ್ ರಾಜಧಾನಿ ಸಮಾರ್ಯ, ಯಹೂದದ ರಾಜಧಾನಿ ಯೆರೂಸಲೇಮು. ಮತ್ತೆ ಇದು ವಿರುದ್ಧವಾಗಿ ನಿಂತಾಗ ಯೆರೂಸಲೇಮಿನ ಮೇಲೆ ದೇವರು ಬಾಬೆಲ್ ಬಿಟ್ಟ, ಇವರನ್ನ ನಾಶ ಮಾಡ್ಲಿಕ್ಕೆ ಅಶ್ಶೂರ ಬಿಟ್ಟ. ಈ ಅಶ್ಶೂರದ ಅರಸನೇ ಸನ್ಹೇರೀಬ. ಪ್ರೈಸ್ ದಿ ಲಾರ್ಡ್. ಹೇಳ್ರಿ, ಐ ಥಿಂಕ್ ನಾನು ನೆನೆಸ್ತೀನಿ, ನಿಮ್ಗೆ ತುಂಬಾ ಜನಗೆ ಇದಾಯ್ತು ಅಂತ. ಕಮ ಈಗ ಓದಮ್ಮ, ಕಮ 7ನೇ ವಚನ, ಕಮ ಬೇಗ 7ನೇ ವಚನ. ನಾನು ಟಕ್ 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 ಹೇಳ್ತೀನಿ. ಸರಿ. ಒಂದು ವೇಳೆ ನೀನು ನಮ್ಮ ದೇವರಾದ ಯೆಹೋವನನ್ನು ನಂಬಿಕೊಂಡಿದ್ದೇನೆ. ನೋಡ್ರಿ, ಸನ್ಹೇರೀಬ ಹೇಳ್ತಾ ಇದ್ದಾನೆ, ಹಿಜ್ಕೀಯನಿಗೆ ಜ್ಞಾಪಕ ಇಟ್ಕೋ, ಅವನಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಓದು ಮನೆ. ಒಂದು ವೇಳೆ ನೀನು ನಮ್ಮ ದೇವರಾದ ಯೆಹೋವನನ್ನು ನಂಬಿಕೊಂಡಿದ್ದೇನೆಂದು ಹೇಳಬಹುದು. ಹಿಜ್ಕೀಯನು ಇದೇ ಯಜ್ಞವೇದಿಯ ಮುಂದೆ ಆರಾಧನೆ ಮಾಡಬೇಕೆಂಬುದಾಗಿ ಯೆಹೂದ್ಯರಿಗೂ ಯೆರೂಸಲೇಮಿನವರಿಗೂ ಆಜ್ಞಾಪಿಸಿ ಆ ಯೆಹೋವನ ಪೂಜಾ ಸ್ಥಳಗಳನ್ನು ಬೇರೆ ಎಲ್ಲಾ ಯಜ್ಞವೇದಿಗಳನ್ನು ಹಾಳು ಮಾಡಿದ್ದಾನಲ್ಲ. ನನ್ನ ಒಡೆಯನಾದ ಅಶ್ಶೂರ್ಯದ ಅರಸನೊಂದಿಗೆ ಪಂಥ ಹಾಕುವುದಕ್ಕೆ ನಿನಗೆ ಮನಸ್ಸುಂಟೋ? ಸಾಕು. ಇಲ್ಲಿ ನೋಡ್ರಿ, ಇವನು ಸನ್ಹೇರೀಬ ಹಿಜ್ಕೀಯನಿಗೆ ವಿರುದ್ಧವಾಗಿ ನಿಲ್ತಿದ್ದಾನೆ. ಬಂದು ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ? ನೀನು ಅಷ್ಟೊಂದು ಇದಾಗಿಲ್ಲ. ಯಾಕಂದ್ರೆ ಅವರು ಅಷ್ಟೊಂದು ಪೂಜೆಗಳು ಮಾಡ್ತಾ ಬರ್ತಾ ಇದ್ರು. ಇವತ್ತು ವಿಗ್ರಹಗಳ ಬಗ್ಗೆ ಮಾತಾಡಿದ್ರೆ ಎಲ್ಲರಿಗೂ ಏನಾಗುತ್ತೆ? ಕೆಂಡದಂತ ಕೋಪ ಪ್ರಿಯರೇ. ಯಾಕಂದ್ರೆ ನಿಜವ ಸತ್ಯ. ಆದರೂ ಸಹ ಹಿಜ್ಕೀಯ ಸತ್ಯವನ್ನು ಮರೆಮಾಡಲೇ ಇಲ್ಲ, ಧೈರ್ಯವಾಗಿ ಹೇಳ್ದ ಪ್ರಿಯರೇ. ಯಾಕೆಂದ್ರೆ ಧೈರ್ಯವಾಗಿ ಮೋಸ ಮಾಡಿದ ತಾಮ್ರ ಸರ್ಪವನ್ನ ಅವನು ಹಾಳು ಮಾಡ್ದ ಪ್ರಿಯರೇ. ಅನೇಕ ವಿಗ್ರಹಗಳನ್ನ, ಯಜ್ಞವೇದಿಗಳನ್ನ ಹಾಳು ಮಾಡ್ದ. ನಂತರ ಈ ಒಂದು ಅಶ್ಶೂರ್ಯದ ಅರಸನಾದ ಸನ್ಹೇರೀಬ ಈ ರೀತಿ ಅವನಿಗೆ ಆರೋಗ್ಯ ಮಾಡಿ ಹೇಳ್ದ, ನೀನೆಲ್ಲ ಯಜ್ಞವೇದಿಗಳನ್ನ ಹಾಳು ಮಾಡ್ದ. ಹೇಗೆ ಈಗ ಒಂದು ಬೈಯುವಂತ ಸಮಯದಲ್ಲಿ ಏನಾಯ್ತು ಅಂತ ನಮ್ಮ ಮುಂದೆ ನೋಡೋಣ ಪ್ರಿಯರೇ. 20ನೇ ವಚನ, ಕಮ 14ನೇ ವಚನ. ಯಾಕಂದ್ರೆ ಪೂರ್ತಿ ನಂಗೆ ಹೇಳಕ್ಕಾಗಲ್ಲ, ಈ ಮನೇಲಿ ಓದ್ರಿ. 13. ಗೋಡೆಯ ಮೇಲೆ ನಿಂತವರಿಗೆ ಯುದಾಯ ಭಾಷೆಯಲ್ಲಿ ಅಶ್ಶೂರ್ಯದ ಮಹಾರಾಜನ ಮಾತನ್ನು ಕೇಳಿರಿ. ಇವನು ನಿಮಗೆ ಹಿಜ್ಕೀಯನಿಂದ ಮೋಸ ಹೋಗಬೇಡಿರಿ, ಅವನು ನಿಮ್ಮನ್ನು ಬಿಡಿಸಲಾರನು. ಇಲ್ಲಿ ಹೇಳ್ತಾನೆ ನೋಡ್ರಿ, ನೀವು ಪೂಜೆ ಮಾಡ್ತಾರೆ ವಿಗ್ರಹಗಳನ್ನೆಲ್ಲ ಹಿಜ್ಕೀಯ ಹಾಳು ಮಾಡ್ದ ಅಂದ್ಬಿಟ್ಟು ಹಿಜ್ಕೀಯ ಅವನು ಸಂದೇಶನ ಹೇಳ್ತಾ ಇದ್ದಾನೆ, ಯೇಸುವಿನ ಬಗ್ಗೆ ಹೇಳ್ತಾ ಇದ್ದಾನೆ, ಯೆಹೋವನ ಬಗ್ಗೆ ಹೇಳ್ತಾ ಇದ್ದಾನೆ. ಆದ್ರೆ ವಿರುದ್ಧವಾಗಿ ಸನ್ಹೇರೀಬ ಏನ್ ಹೇಳ್ತಾನೆ?
ಎಲ್ಲ ಕಾಂಗ್ರಿಗೇಷನ್ ಕರೆದ್ಬಿಟ್ಟು ಅವನ ಇಚ್ಛೆಯ ಮಾತು ನಂಬಬೇಡ್ರಿ, ಅವನ ನಿಮ್ಮ ವಿಗ್ರಹಗಳನ್ನೆಲ್ಲ ಹಾಳು ಮಾಡ್ದ, ನಮ್ಮ ದೇವರಿಗಿಂತ ಅವ್ರ ದೇವರೇನು ದೊಡ್ಡವನಲ್ಲ ಅಂತ ಅಂದ್ಬಿಟ್ಟು ಜನರನ್ನ ಮಿಸ್ಗೈಡ್ ಮಾಡ್ತಾ ಇದ್ದ. ಯಾರು? ಅಶ್ಶೂರದ ಅರಸನಾದ ಸನ್ಹೇರೀಬ ಪ್ರಿಯರೇ. ನಂತರ ಅವನು ಏನ್ ಹೇಳ್ತಾ ಇದ್ದಾನೆ? ಕಮ ಹಿಜ್ಕೀಯನು ನಿಮಗೆ ಹಾ. ಯೆಹೋವನನ್ನು ನಂಬಿರಿ. ನೋಡ್ರಿ ಅವನು ಏನ್ ಹೇಳ್ತಾ ಇದ್ದಾನೆ? ಇಚ್ಛೆಯನ್ನು ಇಚ್ಛೆನಿಂದ ನೀವು ಮೋಸ ಹೋಗ್ಬೇಡ್ರಿ. ಈಗ ನೋಡ್ರಿ, ಅನೇಕರು ಅನ್ಯರು ಬಂದ್ಬಿಟ್ಟು ಏಸು ಬಗ್ಗೆ ಹೇಳ್ಬೇಕಾದ್ರೆ ಅವ್ರ ಮಾತು ಕೇಳ್ಬೇಡ್ರಿ, ಅವ್ರ ಮೈಂಡ್ ವಾಶ್ ಮಾಡ್ತಾರೆ. ನೀವು ಸಭೆಗೆ ಹೋದ ತಕ್ಷಣ ಒಂದು ಆಯಿಲ್ ಕೊಡ್ತಾರೆ, ಆಯಿಲ್ ಕೊಟ್ಟು ನಿಮ್ಗೆ ಗೊತ್ತಿರ್ತದೆ, ನಿಮ್ಗೆ ಒಂಥರ ಹಿಪ್ನಾಟಿಸಮ್ ಮಾಡ್ಬಿಡ್ತಾರೆ, ನೀವು ಕಂಪ್ಲೀಟ್ ಬಿದ್ದುಬಿಡ್ತಾರೆ, ಕೊನೆಗೆ ಹೋಗ್ಬಿಡ್ತಾರೆ ಚರ್ಚ್ಗೆ. ಇದೆಲ್ಲ ಮಾಡಿ ಮಿಸ್ಗೈಡ್ ಮಾಡ್ತಾರೆ ಲೋಕದ ಜನಪ್ರಿಯ. ಯಾವ ಆಯಿಲ್ಲು ಕೊಡಲ್ಲ. ಒಂದು ಸತ್ಯ ತಿಳ್ಕೊಳ್ರಿ, ಯಾವುದೇ ಕಾರಣದ ಅನ್ಯರಿಗೆ ಹೋಗಿ ನಾವು ಪ್ರೇಯರ್ ಮಾಡಬೇಕಾದ್ರೆ ಆಯಿಲ್ನ ಪ್ರೇಯರ್ ಮಾಡಿ ಅವ್ರ ಮನೆಗೆ ದಯವಿಟ್ಟು ಕೊಟ್ಟು ಬರಬೇಕು. ಒಂದು ಸತ್ಯ ತಿಳ್ರಿ, ಅಲ್ಲೇ ಹೋಗಿ ಚೆಕ್ ಅಂತ ನಾವು ಆಯಿಲ್ನ ಅಕಾರ್ಡಿಂಗ್ ಟು ಜೇಮ್ಸ್ ಚಾಪ್ಟರ್ 5:14 ಕ್ಲೈಮ್ ಮಾಡಿ ಪ್ರೇಯರ್ ಮಾಡಿ ಎಣ್ಣೆನ ನಾವು ಅಲ್ಲಿ ಹಚ್ಚಬೇಕೇ ಹೊರತು ಎಣ್ಣೆನ ಅವರಿಗೆ ಕೊಟ್ಟು ಬರಬಾರ್ದು ಪ್ರಿಯ. ಯಾಕೆಂದ್ರೆ ಅವರ ಎಲ್ಲ ನಂಬಿಕೆ ಎಲ್ಲಿ ಹೋಗುತ್ತೆ? ಎಣ್ಣೆಯ ಮೇಲೆ ನಂಬಿಕೆ. ಇದು ಒಂದು ನಥಿಂಗ್ ಬಟ್ ಐಡಲ್ ವರ್ಷಿಪ್ ಪ್ರಿಯರೇ. ಎಣ್ಣೆ ಮೇಲೆ ಹೋದ್ರೆ ಯಾವುದೇ ಆದ ಪರಿಶುದ್ಧವಾದ ಎಣ್ಣೆ ಇಲ್ಲ ಬೈಬಲ್ ಅಲ್ಲಿ ಪ್ರಿಯರೇ. ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡುವುದು. ಎಷ್ಟೊಂದು ದೇವ ಸೇವಕರು ಎಣ್ಣೆನ ಪ್ರೇಯರ್ ಮಾಡಿ ಕೊಟ್ಟಾಗ ಸಭೆಗೆ ಬರಲ್ಲ, ಎಣ್ಣೆಲೇ ಅವ್ರು ಹೀಲ್ ಮಾಡ್ಕೊಳ್ತಾರೆ. ಎಣ್ಣೆ ಹಚ್ಚಿದ ತಕ್ಷಣ ಅವ್ರು ಹೀಲ್ ಮಾಡ್ಕೊಂಡಾಗ ಅವ್ರು ಫಸ್ಟ್ ಅವ್ರ ಕೈ ಹೋಗೋದು ಯೇಸು ಹತ್ರ ಅಲ್ಲ, ಫಸ್ಟ್ ಅವ್ರ ಮನಸ್ಸು ಹೋಗೋದು ಯೇಸು ಹತ್ರ ಅಲ್ಲ, ಫಸ್ಟ್ ಅವ್ರು ಎಣ್ಣೆ ಮೇಲೆ ನಂಬಿಕೆ. ಯಾವ್ದ್ರ ಮೇಲೆ ನಂಬಿಕೆ ಇಡ್ತಾರೆ? ಎಣ್ಣೆಯ ಮೇಲೆ. ಆದ್ದರಿಂದ ನಾವು ಬೈಬಲಲ್ಲಿ ಎಣ್ಣೆಗೋಸ್ಕರ ಪ್ರೇಯರ್ ಮಾಡಿ ಅಂತ ಇಲ್ಲ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡ್ರಿ ಅಂತ ಮಾತ್ರ ಇದೆ. ಓನ್ಲಿ ಅನೈಂಟಿಂಗ್ ಪ್ರೇಯರ್. ಪ್ರೈಸ್ ಲಾರ್ಡ್. ಇಲ್ಲಿ ಏನಂತ ನಾವು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಕಂಟಿನ್ಯೂ. ಆಮೇಲೆ ಹಿಜ್ಕೀಯನು ನಿಮಗೆ ಯೆಹೋವನನ್ನು ನಂಬಿರಿ, ಆತನು ನಮ್ಮನ್ನು ಹೇಗೋ ರಕ್ಷಿಸುವನು, ಈ ಪಟ್ಟಣವು ಅಶ್ಶೂರದ ಅರಸನ ವಶವಾಗುವುದಿಲ್ಲ ಎಂಬುದಾಗಿ ಹೇಳಿದರೆ ಅವನಿಗೆ ಕಿವಿ ಕೊಡಬೇಡಿರಿ. ಅವನಿಗೆ ಕಿವಿ ಕೊಡಬೇಡಿರಿ, ಒಪ್ಪಬೇಡಿರಿ. ಅಶ್ಶೂರದ ಅರಸನಾದ ನನ್ನ ಮಾತನ್ನು ಕೇಳಿರಿ, ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡು ನನ್ನ ಆಶ್ರಯದಲ್ಲಿ ಸೇರಿರಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಅಂಜೂರದ ಮರ, ದ್ರಾಕ್ಷಲತೆ ಇವುಗಳ ಹಣ್ಣುಗಳನ್ನು ತಿಂದು ತನ್ನ ತನ್ನ ಬಾವಿಯ ಸಾಕು. ಇಲ್ಲಿ ನಾನು ನೋಡ್ರಿ, ಅವ್ನು ಹೇಳ್ತಾ ಇದ್ದಾನೆ, ನಿಮ್ಮ ಸಮೃದ್ಧಿಯಾಗಿ ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ್ಮೇಲೆ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತೀನಿ? ಕಾನಾನಿಗೆ ಕರ್ಕೊಂಡು ಹೋಗ್ತೀನಿ. ಕಾನಾನಲ್ಲಿ ಅನೇಕ ಸಮೃದ್ಧಿಯಾಗಿ ನಾವು ಜೀವನ ಮಾಡ್ಬೋದು ಅಂತ ಏನೇನು ಹೇಳ್ತಾ ಇದ್ದಾನಲ್ಲ, ದಯವಿಟ್ಟು ಆ ಒಂದು ಇಚ್ಛೆಯ ಮಾತು ನಂಬಬೇಡ್ರಿ ಅಂತ ಅಶ್ಶೂರದ ಅರಸನ ಸನ್ಹೇರೀಬ ಮಿಸ್ಗೈಡ್ ಮಾಡ್ತಾ ಇದ್ದಾನೆ ಪ್ರಿಯರೇ. ನಂತರ ಏನಾಯ್ತು ನೋಡೋಣ ಪ್ರಿಯರೇ. ನಂತರ 37ನೇ ಓಕೆ ಕಂಪ್ಲೀಟ್ ಓದ್ಬಿಡ್ರಿ. ಐ ಥಿಂಕ್ ಓದಕ್ಕಾಗಲ್ಲ. ನಂತರ ಅಂದ್ರೆ 37ನೇ ವಚನ ಓದ್ರಿ. 37ನೇ ಅಧ್ಯಾಯ ಓದ್ರಿ. ಕಮ 1ರಿಂದ ಓದ್ರಿ. ಕಮ. ಆಗ ಹಿಜ್ಕೀಯನು ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಇದಲ್ಲದೆ ಅವನು ಯಾಕೆ ಹೋದ ಗೊತ್ತಾ? ಇಲ್ಲಿ ನೋಡ್ರಿ, ನಂತರ ಈ ಸನ್ಹೇರೀಬ ಅನ್ನೋನು ಇನ್ನೊಬ್ಬನ್ನ ಕಳಿಸ್ಬಿಡ. ಅವಳ ಹೆಸರೇನಂತೆ? ರಬ್ಷಾಕೆ ಅಂತ. ಅವನ ಹೆಸರೇನಂತೆ? ಅವನು ಶಿ ಅಲ್ಲ, ಅವನು ಶಿ. ರಬ್ಷಾಕೆ ಅಂದ್ರೆ ಆಕೆ ಅಲ್ಲ, ಅವಳು. ರಬ್ಷಾಕೆ ಮೀನ್ಸ್ ಅವನು. ಆ ರಬ್ಷಾಕೆನ ಕಳೆದಾಗ ಅವಳು ಕಂಪ್ಲೀಟ್ ಅವ್ರ ಬಗ್ಗೆ ನನಗೆ ಮಿಸ್ಗೈಡ್ ಮಾಡ್ತಾ ಇದ್ದಾಳೆ. ಯಾರಿಗೆ? ನಮ್ಮ ರಾಜನೇ. ನಿಜವಾಗ್ಲೂ ನಮ್ಮ ರಾಜನಾಗಿರ್ತಕ್ಕಂಥ ಅಶ್ಶೂರದ ಅರಸನಾಗಿದ್ದ ಸನ್ಹೇರೀಬನೇ ದೊಡ್ಡನು, ನಾವು ಪೂಜೆ ಮಾಡುವಂಥ ದೇವರುಗಳೇ ದೊಡ್ಡ. ಅದನ್ನೆಲ್ಲ ದೇವರುಗಳನ್ನ ಮೆನ್ಷನ್ ಮಾಡಿದ್ರು, ಯಾವರವರ ದೇವರುಗಳನ್ನ. ಆದ್ದರಿಂದ ಯಾವುದೇ ಕಾಲ ಹಿಜ್ಕೀಯನ ದೇವರಾದಂಥ ಯೆಹೋವನನ್ನು ನಂಬಬೇಡ್ರಿ, ನೀವು ನಾಶ ಆಗ್ತೀರಾ. ಹಾಗೆ ಹೀಗೆ ಎಲ್ಲ ಹೇಳುವಂತ ಸಮಯದಲ್ಲಿ ಇದು ಹಿಜ್ಕೀಯನ ಕಿವಿಗೆ ಬೀಳುತ್ತೆ. ಆವಾಗ ಹಿಜ್ಕೀಯ ಏನ್ ಮಾಡ್ತಾನೆ? ಗೋಣಿತಟ್ಟು ಏನಂತ ಮೊದಲು ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಇಲ್ಲಿ ನೋಡ್ರಿ, ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟು ಕಟ್ಟಿಕೊಂಡು ಅಂದ್ರೆ ಹಳೆ ಉಡುಮೆ ಕಾಲದಲ್ಲಿ ಬಟ್ಟೆಗಳನ್ನ ಹರ್ಕೊಳ್ತಾ ಇದ್ರು. ಗೋಣಿತಟ್ಟು ಕಟ್ಟಿದ್ರೆ ಅದು ಫಾಸ್ಟಿಂಗಿಗೆ ಸಂಬಂಧ ಪ್ರಿಯ. ಗೋಣಿತಟ್ಟು ಕಟ್ಕೊಳ್ಳೋದು ಅಂತ ಅಂದ್ರೆ ಅದು ಒಂದು ಫಾಸ್ಟಿಂಗಿಗೆ ಸಂಬಂಧ. ಹೊತ್ತು ನಾವೀಗ ಗೋಣಿತಟ್ಟು ಅದಕ್ಕೆ ಮತ್ತೆ ಇವತ್ತು ಬೂದಿ ಬುಧವಾರ ಅಂತ ಹೇಳೋದು. ಬೂದಿನ ಬಳ್ಕೊಂಡು ಫಾಸ್ಟಿಂಗ್ ಕೂತ್ಕೊತಿದ್ರು. ಅದಕ್ಕೆ ಲೋಕದ ಜನ ಏನಂತಾರೆ? ಬೂದಿ ಬುಧವಾರ ಅಂತಾರೆ ಪ್ರಿಯರೇ. ಆ ಬೂದಿ ಬುಧವಾರ ವೆಡ್ನೆಸ್ಡೇಲಿ ಅವರು ಆ ತರ ಫಾಸ್ಟಿಂಗ್ ಮಾಡಿದ್ರು ಅಂತ ಪ್ರಿಯರೇ. ಇಲ್ಲಿ ನೋಡ್ರಿ, ಅವನು ಬಹಳವಾಗಿ ವೇದನೆಯಿಂದ ಹೃದಯವನ್ನು ಹರಿದುಕೊಂಡು ಪ್ರಾರ್ಥನೆಯಿಂದ ಅವನು ದೇವರ ಬಳಿ ಹೋದ. ಯಾರು? ಹಿಜ್ಕೀಯನು ಹೋದ. ದೆನ್ ಕಂಟಿನ್ಯೂ. ಇದಲ್ಲದೆ ಅವನು ರಾಜಗೃಹಾಧಿಪತಿಯಾದ ಎಲ್ಯಾಕೀಮ್ ಅದೆಲ್ಲ 4ನೇ ವಚನ ಓದು. ಸತ್ತಮ. ನಿನ್ನ ದೇವರಾದ ಯೆಹೋವನು ಅಶ್ಶೂರದ ಅರಸನಿಂದ ಕಳಿಸಲ್ಪಟ್ಟ ರಬ್ಷಾಕೆಯ ನಿಂದಾವಾಕ್ಯಗಳನ್ನು ಕೇಳಿರುವನು. ಅವನು ತನ್ನ ಯಜಮಾನನ ಹೆಸರಿನಲ್ಲಿ ಯಜಮಾನನಾದ ಸನ್ಹೇರೀಬನ ಹೆಸರಿನಲ್ಲಿ ಜೀವ ಸ್ವರೂಪನಾದ ದೇವರನ್ನು ದೂಷಿಸಿದ್ದರಿಂದ ಆತನು ಅವನಿಗೆ ಮುಯ್ಯಿ ತೀರಿಸಾನು. ಆದುದರಿಂದ ಉಳಿದಿರುವ ಸ್ವಲ್ಪ ಜನರಿಗೋಸ್ಕರ ಆತನನ್ನು ಪ್ರಾರ್ಥಿಸು ಎಂಬುದಾಗಿ
ಎಂಬುದಾಗಿ ಹಿಜ್ಕೀಯನು ಅನ್ನುತ್ತಾನೆ ಎಂದು. ಅಂದ ನಂತರ ಯೆಶಾಯನು ಅರಸನಾದ ಹಿಜ್ಕೀಯನ ಕಡೆಯಿಂದ ತನ್ನ ಬಳಿಗೆ ಬಂದ ಸೇವಕರಿಗೆ, ಅಶ್ಶೂರದ ಅರಸನ ಸೇವಕರು ನನ್ನನ್ನು ದೂಷಿಸಿದ ಮಾತುಗಳು. ಇಲ್ಲಿ ನೋಡ್ರಿ, ಇವರು ಬಂದ್ಬಿಟ್ಟು ಹಿಜ್ಕೀಯ ಬಂದ್ರೆ ಇವರು ಸೇವಕರೆಲ್ಲ ಬಂದ್ಬಿಟ್ಟು ಯೆಶಾಯಂಗೆ ಹೇಳ್ತಾರೆ. ಯೆಶಾಯ ಯಾರು? ಅವನೊಬ್ಬ ಪ್ರವಾದಿ. ಅವನು ಹೇಳ್ತಾನೆ, ಏನು ಹೆದರ್ಬೇಡ್ರಿ, ನಾನು ಸೇನಾಧೀಶ ಯೆಹೋವನನ್ನ ನಿಂದೆ ಮಾಡಿದಂತ ರಬ್ಷಾಕೆ ಅವನು ನಿಂದೆ ಮಾಡಿದಂತ ನಾನು ಕೇಳಿಸ್ಕೊಂಡೆ. ಆದ್ರೆ ಅವ್ರ ಕಡೆ ಇರೋತಕ್ಕಂತ ಅವ್ರಿಗಿಂತ ನಮ್ಮ ಕಡೆಯವ್ರು ಏನಾಗಿದ್ದಾರೆ, ದೊಡ್ಡವರಾಗಿದ್ದಾರೆ. ನಂತರ ನಮ್ಮ ಯೇಸು ಸ್ವಾಮಿ ದೊಡ್ಡ, ನಮ್ಮ ಒಂದು ದೇವರು ದೊಡ್ಡನು, ನೀನೇ ಹೆದರ್ಬೇಡ. ಆ ಯುದ್ಧ ನಡೆಯುವಂತ ಸಮಯದಲ್ಲಿ ಅಶ್ಶೂರರ ವಿರುದ್ಧವಾಗಿ ಬಂದು ನಿಮ್ಗೆ ಯುದ್ಧಕ್ಕೆ ಬರ್ತಾ ಇದ್ದಾರಲ್ಲ, ಅವಾಗ ಯುದ್ಧ ನಡೆಯುವ ಸಮಯದಲ್ಲಿ ನಾನು ಅವ್ರಿಗೆ ಭಯದ ಆತ್ಮ ಕಳಿಸ್ಕೊಡ್ತೀನಿ. ನೋಡಿ, ಸ್ವತಃ ದೇವರೇ ಹೇಳ್ತಾ ಇದ್ದ ಪ್ರವಾದನೆ ಮೂಲಕ, ಎಂತ ಆತ್ಮ ಕಳಿಸ್ತೀನಿ? ಭಯದ ಆತ್ಮ. ಯಾರ ಭಯ? ದೇವರ ಭಯ ಪ್ರಿಯರೇ. ಭಯದ ಆತ್ಮವನ್ನು ಕಳಿಸಿಕೊಡ್ತೀನಿ. ದೆನ್ ಕಂಟಿನ್ಯೂ. ಅವುಗಳಿಗೆ ನೀನು ಹೆದರಬೇಡ, ಇಗೋ ನಾನು ಅವನ ಮೇಲೆ ಭಯದ ಆತ್ಮವನ್ನು ಬರಮಾಡುವೆನು. ಅವನು ಬಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಬೀಳುವಂತೆ ಮಾಡುವೆನು ಎಂಬ ಯೆಹೋವನ ಮಾತನ್ನು ನಿಮ್ಮ ಯಜಮಾನನಿಗೆ ಹೇಳಿರಿ ಅಂತ ಹೇಳಿ ಕಳಿಸ್ತಾನೆ. ನಂತರ ಒಂದೊಂದು ಪತ್ರ ಕೊಟ್ಟ. ಆ ಪತ್ರ ತಗೊಂಡು ಬರ್ತಾನೆ. 14ನೇ ವಚನ ಬೇಗ ಟಕ್ 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 ಅಂತ ಹೋದ್ರಿ. 14ನೇ ವಚನ. ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು, ಆವಾಗ ಲೆಟರ್ ಕೊಟ್ಟಾಗ ಅದರಲ್ಲಿ ತುಂಬಾ ಇರ್ತದೆ. ಅದೇಂತ ಇರ್ತದೆ, ನೀವು ಮನೆಗೆ ಓದಿರಿ, ನಾನು ಓದಕ್ಕೆ ಇಷ್ಟಪಡಲ್ಲ. ನಂತರ ಅವನು ಆ ಪತ್ರನ ದೇವರ ಮುಂದಿಟ್ಟು ಏನಂತ ದೇವರ ಪ್ರೇಯರ್ ಮಾಡ್ತಾ ಇದ್ದಾನೆ ಹಿಜ್ಕೀಯ. ಕಂಟಿನ್ಯೂ. ಕೆರೂಬಿಗಳ ಮೇಲೆ ಆಸೀನನಾಗಿರುವಾತನೇ, ಇಸ್ರಾಯೇಲ್ ದೇವರೇ, ಸೇನಾಧೀಶ್ವರನಾದ ಯೆಹೋವನೇ, ಎಲ್ಲಾ ಭೂ ರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನುಂಟು ಮಾಡಿದವನು ನೀನೇ. ಯೆಹೋವನೇ, ಕಿವಿಗೊಟ್ಟು ಕೇಳು, ಯೆಹೋವನೇ, ಕಣ್ಣಿಟ್ಟು ನೋಡು. ಸನ್ನೇರೀಬನು ಜೀವ ಸ್ವರೂಪನಾದ ದೇವರ ನೀನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳಿಸಿದ ಮಾತುಗಳನ್ನೆಲ್ಲ ಮನಸ್ಸಿಗೆ ತಂದುಕೋ. ಯೆಹೋವನೇ, ಅಶ್ಶೂರ್ಯದ ಅರಸರು ಸಕಲ ಜನಾಂಗಗಳನ್ನು ಅವರ ದೇಶಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಅವು ದೇವತೆಗಳಲ್ಲ. ನಾನು ಒಂದು ವಿಗ್ರಹಗಳನ್ನೆಲ್ಲ ಮೋಸ ಮಾಡಿದ ಸ್ವಲ್ಪ ಹೊಡೆದಾಕಿದ್ದು ನಿಜ. ಅವರ ವಿಗ್ರಹಗಳನ್ನೆಲ್ಲ ತೆಗೆದಾಕಿದ್ದು ಅದು ಹೌದು, 100% ಮಾಡಿದೆ. ಅದೆಲ್ಲ ಸತ್ಯ. ನೋಡಿ, ಎಷ್ಟು ಧೈರ್ಯವಾಗಿ ಹೇಳ್ತಾನೆ ದೇವ್ರ ಮುಂದೆ. ಅದೆಲ್ಲ ಸತ್ಯ. ಅವರು ದೇವರುಗಳು ಅಲ್ಲ, ಅವೆಲ್ಲ ಬೊಂಬೆಗಳು. ಕಂಟಿನ್ಯೂ. ಮನುಷ್ಯರು ಕೆತ್ತಿದ ಕಲ್ಲು ಮರಗಳ ಬೊಂಬೆಗಳಷ್ಟೇ. ಅಷ್ಟೇ, ಅವರಿಂದ ಹಾಳಾದವು. ಯೆಹೋವನೇ, ನಮ್ಮ ದೇವರೇ, ನೀನೇ ಅದ್ವಿತೀಯನಾದ ಯೆಹೋವನೆಂದು ಭೂರಾಜರುಗಳೆಲ್ಲವೂ ತಿಳುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. ನಂತರ ಓದು. ಆಮೋಚನಾದ ಮಗನಾದ ಯೆಶಾಯನು ಹಿಜ್ಕೀಯನಿಗೆ ಹೇಳಿ ಕಳಿಸಿದ್ದೇನೆಂದರೆ, ಇಸ್ರಾಯೇಲ್ ದೇವರಾದ ಯೆಹೋವನ ಈ ಮಾತುಗಳನ್ನು ಕೇಳು. ನೀನು ಅಶ್ಶೂರ್ಯದ ಅರಸನಾದ ಸನ್ಹೇರೀಬನ ವಿಷಯವಾಗಿ ಮಾಡಿದ ಬಿನ್ನಹಗಳನ್ನು ಯೆಹೋವನು ಕೇಳಿ ಅವನನ್ನು ಕುರಿತು. ಓಕೆ, ಸನ್ಹೇರೀಬನ ಕುರಿತು ಅನೇಕ ವಿಷಯಗಳನ್ನು ಬರೆದಿದ್ದಾನೆ ಪ್ರಿಯರೇ. ನೀವು ಅದನ್ನು ಮನೆಯಲ್ಲ ಓದ್ರಿ. ನಂತರ ಅವನೇನಾಯ್ತು? 33ನೇ ವಚನ. ಆತನು ಅಶ್ಶೂರ್ಯದ ಅರಸನನ್ನು ಕುರಿತು, ಅವನ ಪಟ್ಟಣವನ್ನು ಸಮೀಪಿಸುವುದಿಲ್ಲ, ಅದಕ್ಕೆ ಬಾಣವನ್ನು ಎಸೆಯುವುದಿಲ್ಲ, ಗುರಾಣಿ ಹಿಡಿದಿರುವವರನ್ನು ಕಳಿಸುವುದಿಲ್ಲ, ಅದನ್ನು ಕೆಡವಿ ಬಿಡುವುದಕ್ಕೋಸ್ಕರ ಅದರ ಎದುರಾಗಿ ಮಣ್ಣಿನ ದಿಂಬವನ್ನು ಮಾಡುವುದಿಲ್ಲ, ಅವನು ಬಂದ ದಾರಿಯಿಂದಲೇ ಹಿಂತಿರುಗಿ ಹೋಗುವ. ಸಿಂಪಲ್ ಆಗಿ ಯುದ್ಧ ಮಾಡ್ತಾನೆ ನಮ್ಮ ದೇವರಿಗೆ. ಏನಂತ ಹೇಳ್ದ? ಎದುರ್ಬೇಡ. ಯೆಶಾಯನ ಮುಖ ಹೇಳಿ ಕಳಿಸಿದ್ದೇನೆ ದೇವರಿಗೆ, ಎದುರ್ಬೇಡ. ಆದ್ರೆ ನಾನು ಎಲ್ಲ ರೀತಿಯಲ್ಲಿ ಯುದ್ಧ ಮಾಡೋದಿಲ್ಲ. ಇನ್ನೊಂದ್ಸತಿ ಓದ್ರಿ 33ನೇ ವಚನ. ಆತನು ಅಶ್ಶೂರ್ಯದ ಅರಸನನ್ನು ಕುರಿತು, ಅವನು ಪಟ್ಟಣವನ್ನು ಸಮೀಪಿಸುವುದಿಲ್ಲ, ನಾನು ಪಟ್ಟಣಕ್ಕೆ ಹೋಗಲ್ಲ, ಅದಕ್ಕೆ ನಾನು ಬಾಣ ಬಿಟ್ಟು ಅಲ್ಲಿ ಯುದ್ಧ ಮಾಡೋದಿಲ್ಲ. ಗುರಾಣಿ ಹಿಡಿದಿರುವವರನ್ನು ಕಳಿಸುವುದಿಲ್ಲ, ಗುರಾಣಿ ಹಿಡಿದವರನ್ನು ಸಹ ನಾನು ಕಳಿಸಲ್ಲ, ಅದನ್ನು ಕೆಡವಿ ಬಿಡುವುದಕ್ಕೋಸ್ಕರ ಅದರ ಎದುರಾಗಿ ಮಣ್ಣಿನ ದಿಂಬವನ್ನು ಮಾಡುವುದಿಲ್ಲ. ಅವನು ಬಂದ ದಾರಿ, ಅವರು ಹೇಗೆ ಬಂದ ದಾರಿಯಲ್ಲಿ ಹಿಂತಿರುಗಿ ಹೋಗುವಂತೆ ನಾನು ಮಾಡ್ತೀನಿ ಅಂತ ಜನ ಹೇಳಿ ಪ್ರಿಯ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವೇನೇ ಆಗಿರಲಿ, ಎರಿಕೋ ಕೋಟೆಯಲ್ಲಿ ಬೀಳುವಂತ ಸಮಯದಲ್ಲೂ ಸಹ ಏನ್ ಮಾಡಿದ್ರು? ಯುದ್ಧ ಮಾಡಿದ್ರ? ಓನ್ಲಿ ಪ್ರೈಸ್ ಮಾಡಿದ್ರು ಪ್ರಿಯರೇ. ಪ್ರೈಸ್ ಮಾಡ್ತಾ ಅಂತ ಒಂದು ಕಬ್ಬಿಣದಿರ್ತಕ್ಕಂಥ ಅಂತ ಒಂದು ಎರಿಕೋ ಕೋಟೆ ಬಿದ್ದೋಗೋದು ಅಂದ್ರೆ ಹುಡುಗಾಟ ಅಲ್ಲ ಪ್ರಿಯರೇ. ಅದಕ್ಕೆ ನಮ್ಮ ದೇವರನ್ನ ಇಂಪಾಸಿಬಿಲಿಟೀಸ್ ಗಾಡ್ ಅನ್ನೋದು ಪ್ರಿಯರೇ. ಅವನ ಕೈಲಿ ಅಸಾಧ್ಯವಾದದ್ದು ಯಾವುದಿಲ್ಲ. ಯಾಕೆಂದ್ರೆ ಅವನು ಕ್ರಿಯೇಟರ್ ಪ್ರಿಯರೇ. ಅವನು ಕ್ರಿಯೇಷನ್ ಅಲ್ಲ, ಅವನು ಸೃಷ್ಟಿಕರ್ತನ ನಾವು ಆರಾಧನೆ ಮಾಡ್ತೇವೆ ಪ್ರಿಯರೇ. ಅದಕ್ಕೆ ಯಾವುದೇ ಕಾರಣದ ಎಲ್ಲಿಯೂ ಯಾವ ಮೂಲೆಯಲ್ಲೂ ಸಹ ಯೇಸುವನ್ನು ನಾವು ಬಿಟ್ಟುಕೊಡಬಾರ್ದು ಪ್ರಿಯರೇ. ಯಾಕೆ ನಾವು ಬಿಟ್ಕೊಳ್ಳಿಲ್ಲ ಅಂದ್ರೆ ಅವನು ಪೂರ್ತಿ ನಮ್ಮ ಕಡೆ ಇರ್ತಾನೆ ಪ್ರಿಯರೇ. ಅದಕ್ಕೆ ಅವ್ರ ಕಡೆ ಇರೋದಕ್ಕಿಂತ ನಮ್ಮ ಕಡೆ ಫಸ್ಟ್ ಜಾನ್ ಚಾಪ್ಟರ್ 4:4 ಏನ್ ಹೇಳ್ತಾರೆ? ಈ ಲೋಕದಲ್ಲಿರುವ ದುಷ್ಟ ಶಕ್ತಿಗಿಂತ ನಮ್ಮಲ್ಲಿರುವಂತ ಯೇಸು ದೊಡ್ಡವನು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೆನ್ ಕಂಟಿನ್ಯೂ. ಈ ಪಟ್ಟಣಕ್ಕೆ ಬರುವುದೇ ಇಲ್ಲ, ನನಗೋಸ್ಕರವಾಗಿಯೋ ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿಯೂ ಇದನ್ನು ಉಳಿಸಿ ಕಾಪಾಡುವೆನು. ನಾನು ಬೇರೆ ಏನೂ ಅಲ್ಲ,
ಅಲ್ಲ, ನನಗೋಸ್ಕರ, ನನ್ನ ಸೇವಕನಾಗಿರುವ ದಾವೀದನಿಗೋಸ್ಕರ ನಾನು ಹೇಗೆ ಯಾವ ಒಂದು ಇದನ್ನು ಮಾಡೋದಿಲ್ಲ, ಆ ರೀತಿ ನಾನು ಯುದ್ಧ ಮಾಡ್ತೀನಿ ಅಂತ ಪ್ರೇರೆ. ಪ್ರೈಸ್ ದ ಲಾರ್ಡ್. ಹೇಗೆ ಯುದ್ಧ ಮಾಡಿದೆ ಗೊತ್ತಾ? ಕಮಾನ್, ಈಗ ಹೋದ್ರೆ ಕಂಟಿನ್ಯೂ 36. ಆಗ ಯೆಹೋವನ ದೂತನು ಹೊರಟು ಬಂದು, ಯಾರು ಬಂದ್ರು? ದೂತ. ದೂತ ಒಬ್ಬ ದೇವದೂತ ಬಂದ ಪ್ರಿಯರೇ. ಒಬ್ಬ ದೇವದೂತನ ಅಶ್ಶೂರ್ಯ ಅರಸನಾದ ಸನ್ಹೇರೀಬ ಮತ್ತು ರಬ್ಷಾಕೆ ವಿರುದ್ಧವಾಗಿ ಹೋಗಕ್ಕೆ ಒಬ್ಬನೇ ಒಬ್ಬನ ದೇವದೂತನ ಕಳಿಸ್ತಾ, ದೇವದೂತರು ಅಲ್ಲ, ದೇವದೂತನನ್ನು ಕಳಿಸ್ತಾ, ಏಂಜಲ್ಸ್ ಅಲ್ಲ, ಕಳಿಸಿ ಏನ್ ಮಾಡ್ದ ಅವನು? ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ನೋಡ್ರಿ, ಒಬ್ಬ ದೇವದೂತ 185,000 ಜನರನ್ನು ಸಾಯಿಸ್ತಾ ಪ್ರಿಯರೇ. ಅಲೋ, ಇಲ್ಲಿ ನೋಡ್ರಿ, ನಮಗೆ ದೇವರ ಮಕ್ಕಳದ ನಮಗೂ ನಿಮ್ಗೂ ಎಷ್ಟು ಏಂಜಲ್ಗಳು ಇಟ್ಟಿದ್ದಾರೆ ಅಂತ ಹೇಳಿದೆ. ಇನ್ನು ಹಾಗೆ ಹೋದ್ರಿ ಯಾರೋ ಒಬ್ರು ಕಮ ಮ್ಯಾಥ್ಯೂ ಚಾಪ್ಟರ್ ಐ ಥಿಂಕ್ 26:53 ಇರ್ಬೋದು. ಮ್ಯಾಥ್ಯೂ ಚಾಪ್ಟರ್ 26 and verse 53 26 ನೋಡ್ರಿ, ನೋಡೋಣ. ನೋಡ್ರಿ, ಅಲ್ಲಿ ಬಂದು ಪೇತ್ರನ ಕಡೆ ಯೇಸುವರೆಲ್ಲ ಇದ್ದಾಗ ಯೇಸು ಸ್ವಾಮಿ ಗೆತ್ಸೆಮನೆ ನೀವು ಹಿಡ್ಕೊಳಕ್ಕೆ ಬರ್ತಾ ಇದ್ದಾರೆ. ನಂತರ ಇವನು ಬಹಳ 7 ತಿಂಗಳಿಗೆ ಹುಟ್ಟವನು. ಯಾರು? ಪೇತ್ರ. ತಕ್ಷಣ ಅಯ್ಯೋ, ನನ್ನ ಒಂದು ಗುರು ಮೇಲೆ, ನನ್ನ ಒಂದು ದೇವರ ಮೇಲೆ, ಇವ್ರ ಮೇಲೆ ಕೈ ಹಾಕ್ಬಿಟ್ರಲ್ಲ ಅಂದ್ಬಿಟ್ಟು ಅವನೇನ್ ಮಾಡ್ದ? ಕತ್ತಿ ತಗೊಂಡು ಆ ಮಲ್ಕನ ಕಿವಿಯನ್ನ ಕತ್ತರಿಸಿದ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಆ ಕೈಯಿಂದ ಕಿವಿ ಕತ್ತರಿಸಿದ ಕಿವಿ ಏನಾಯ್ತು? ಕೆಳಗೆ ಬಿತ್ತು ಪ್ರಿಯರೇ. ಆವಾಗ ದೇವರು ಹೇಳ್ದ, ಕತ್ತಿಯನ್ನು ನೀನು ಹೊರೆಯಲ್ಲಿ ಹಾಕು, ಕತ್ತಿ ಹಿಡಿದವನು ಕತ್ತಿಯಿಂದಲೇ ಸಾಯ್ತಾನೆ ಅಂತ ಹೇಳಿ ಅದೇ ಕಿವಿಯನ್ನ ಅವನ ಒಂದು ಕಿವಿ ಹತ್ರ ಹೋಗಿ ಇಟ್ಟ ಪ್ರಿಯರೇ. ಯಾಕಿಟ್ಟ? ಯೇಸುವನು ಕ್ರಿಯೇಟರ್ ಪ್ರಿಯರೇ. ಇಲ್ಲ, ಅವನು ಹೇಳ್ಬೋದಾಗಿತ್ತು, ಯಾರು ಅಲ್ಲಿ ನಿಂತಿರುವುದು, ಯಾವುದಾದ್ರೂ ಉತ್ತರ ಕಡೆಯಲ್ಲಿ ಯಾವುದಾದ್ರೂ ಹೋಗಿ ಪ್ರಾಣಿ ಇದ್ದರೆ ಆ ಕಿವಿಯನ್ನು ಕತ್ತರಿಸಿಕೊಂಡು ಬನ್ನಿ, ನಾನು ಆ ಕಿವಿ ಇಡುತ್ತೇನೆ ಅಂತ ಹೇಳ್ಬೋದಾಗಿತ್ತು. ಅವನು ಕ್ರಿಯೇಟರ್ ಆಗಿರೋದ್ರಿಂದನೇ ಅದೇ ಕಿವಿ ತೆಗೆದು ಆ ಕಿವಿಗೆ, ಯಾಕೆ ಸಣ್ಣ ಕಿವಿಗೆ ಈ ಸಣ್ಣ ಕಿವಿನೇ ಹೋಲಿಕೆ ಆಗೋದು. ಇಲ್ಲ ಅಂದ್ರೆ ಇಲ್ಲ, ಸಣ್ಣ ಕಿವಿ ದೊಡ್ಡ ಕಿವಿ ಇದ್ರೆ ಏನಾಗ್ತಿತ್ತು? ಸುಮ್ಮನೆ ಯೋಚನೆ ಮಾಡ್ತೀವಿ. ಅದೇ ರೀತಿ ಹೇಳ್ದ. ನಂತರ ಅವನೊಂದು ಮಾತು ಹೇಳ್ದ ಅವ್ರಿಗೆ. ಈಗ ಹೋದ್ರಿ, ಒಂದು ಮಾತು ಹೇಳ್ದ, ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ 12 ಗಣಗಳು, ನಾನು ಈಗ ನೀವು ಬಂದು ನನ್ನನ್ನು ಗೆತ್ಸೆಮನೆ ಇಲ್ಲಿ ಬಂದು ಹಿಡ್ಕೊಂಡು ಹೋಗ್ಬಿಡ್ಬೇಕು ಅನ್ನೋದಾಗಿದ್ರೆ ನಾನು ಎಷ್ಟೋ ಸರಿ ನಿಮ್ ಜೊತೆ ಓಡಾಡ್ತಿದ್ದೆ ಅಲ್ವಾ? ಯಾಕಂದ್ರೆ ಹಿಡಿಲಿಲ್ಲ? ಯಾಕೆಂದ್ರೆ ದೇವರ ಚಿತ್ತ, ನನ್ನ ತಂದೆಯ ಚಿತ್ತ ನೆರವೇರ್ಬೇಕಾಯ್ತು. ಓಕೆ, ನೋ ಪ್ರಾಬ್ಲಮ್. ನಾನು ಈಗಲೂ ಸಾಕು, ಸುಮ್ಮನೆ ಒಂದು ಚಿಟ್ಕೆ ಹೊಡೆದ್ರೆ ಸಾಕು, ನನ್ನ ಡ್ಯಾಡಿ, ನಮ್ಮ ಅಪ್ಪ 12 ಗಣಗಳನ್ನ ಕಳಿಸ್ತಾನೆ ಅಂತ. 12 ಗಣ. ಒಂದು ಗಣಕ್ಕೆ ಎಷ್ಟು ಸಾವಿರ? ಒಂದು ಗಣಕ್ಕೆ ಎಷ್ಟು ಸಾವಿರ ಏಂಜಲ್? ಒಂದು ಗಣಕ್ಕೆ 6,000 ಏಂಜಲ್ ಪ್ರಿಯರೇ. ಅದನ್ನ ಒಂದು ಗಣ ಅಂತ ಕನ್ಸಿಡರ್ ಮಾಡ್ತಾರೆ. 12 ಗಣಗಳು ಅಂದ್ರೆ 12 × 6 12 72,000. ಒಂದು ದೇವರ ಮಗುವಿಗೆ 72,000 ಏಂಜಲ್ ಹೊರಟು ಪ್ರಿಯರೇ. ಅವನ ಪವರ್ ಏನೋ, ಒಬ್ಬ ಏಂಜಲ್ನ ಪವರು. ಆ ಒಂದು ಏಂಜಲ್ 1,75,000 ಜನರನ್ನ ಸೋಲಿಸುವಂತ ಕೆಪಾಸಿಟಿ ಒಬ್ಬ ಏಂಜಲ್ಗಿದೆ. ನಮ್ಮ ಹತ್ರ ಇರೋದು 72,000. ದೇವರು, ಯು ಬಿಲೀವ್ ಆರ್ ನಾಟ್, ನಂಬಿದ್ರೆ ಮಾತ್ರ ದೇವರ ಮೈ ಮೇಲೆ ಸಾಮಾನ್ಯ ಮಿನಿಸ್ಟರ್ ಹೋಗ್ಬೇಕಾದ್ರೆ ಹಿಂದ್ಗಡೆ ಐ ಥಿಂಕ್ ನಾನು ಒಂದು ಅಧಿಕಾರಿ ಇರ್ಬೋದಾ, ಮುಂದ್ಗಡೆ ಒಂದು ಅಧಿಕಾರಿ ಇರ್ಬೋದಾ, ಮಧ್ಯದಲ್ಲಿ ಪ್ರೊಟೆಕ್ಷನ್ ನಲ್ಲಿ ಆ ಮಿನಿಸ್ಟರ್ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ. ಒಂದು ದೇವರ ಮಗು ಹೋಗ್ಬೇಕಾದ್ರೆ ಹಿಂದ್ಗಡೆ 31,000 ಏಂಜಲ್. 36 ಸಾಕು ನೋಡ್ದ? ದಯವಿಟ್ಟು ಅದು ಸ್ವಲ್ಪ ನೋಡಪ್ಪ, ಅದನ್ನ ನೋಡ್ದಾಗ ಏನ್ ಮಾಡ್ರಿ. 36 ನಾನು ನೀವು ಹೇಳಿದ ರೀತಿ ಕೇಳಿದೆ. 36 32 72,000. ಹಿಂದ್ಗಡೆ 36,000, ಮುಂದ್ಗಡೆ 36,000 ಏಂಜಲ್ಗಳನ್ನ ಇರ್ತಾನೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಆವಾಗ ಏನಾಯ್ತು ಗೊತ್ತಾ? ನಾನು ಏನು ಎಲ್ಲ ರೀತಿಯಲ್ಲಿ ಯುದ್ಧ ಮಾಡಲ್ಲ. ಇವತ್ತು ನನ್ನ ಅದೇ ಸೃಷ್ಟಿಕರ್ತ ಇವತ್ತು ನಮ್ಗೆ ಹೇಳ್ತಾನೆ ಪ್ರಿಯರೇ, ನೀವು ಸುಮ್ಮನೆ ಇರಿ. ಯಾರು ನಿಮ್ಮ ವಿರುದ್ಧವಾಗಿ ಮಾತಾಡ್ತಾರೋ, ಯಾರು ನಿಮ್ಮ ವಿರುದ್ಧವಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿಲ್ತಾರೋ, ಯಾರು ನಿಮಗೆ ಆಸ್ತಿ ವಿಷಯದಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೋ, ನಿಮ್ಮ ವಿಷಯದಲ್ಲಿ ವಿಘ್ನ ಕೊಡುವಂತ ಹಣದಲ್ಲಿ, ಸಾಲದ ವಿಷಯದಲ್ಲಿ ಕೊಟ್ಟುದು ಸಹ ಕೊಟ್ಟಿಲ್ಲ ಅಂತ ದುಡ್ಡನ್ನ ಅಂತ ಹೇಳ್ತಾರೋ, ಏನೇ ನಿಮ್ಮ ಸಮಸ್ಯೆಗಳಿರ್ಬೋದು, ಹೆದರಬೇಡ್ರಿ, ನಾನು ನಿಮಗೋಸ್ಕರ ಯುದ್ಧ ಮಾಡ್ತೀನಿ. ಅದಕ್ಕೆ ಹೇಳ್ತಾನೆ, ಕಮಾನ್, Exodus chapter 14 and verse 14. Exodus 14:14. ವಿಮೋಚನೆ ಕಂಡ 14:14. ಬೇಗ ಹೋದ್ರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೆಹೋವನು ನಿಮಗಾಗಿ
ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ನೀವಂತೂ ಸುಮ್ಮನಿರ್ರಿ. ಅಲೋ, ನೀವಂತೂ ಸುಮ್ಮನಿರ್ರಿ. ದೇವರು ನಮಗೋಸ್ಕರ ಯುದ್ಧ ಮಾಡ್ತಾನೆ. ಕಂಟಿನ್ಯೂ ಆಮೇಲೆ ಮನೆ ಹೇಳಿದ್ದೇನೆಂದರೆ ಏನಂದ? ಅಲೋ, ಎಷ್ಟೋ ಸಮಯದಲ್ಲಿ ಪ್ರೇಯರ್ ಮಾಡಬಾರ್ದು. ನನ್ನ ಜೀವಿತದಲ್ಲಿ, ನನ್ನ ಒಂದು ಈಗಲೂ ಅಷ್ಟೇ ಪ್ರೇಯರ್, ನನ್ನ ಮಿನಿಸ್ಟ್ರಿಲಿ ಪ್ರೇಯರ್ ಮಾಡಲ್ಲ. ಅಂದ್ರೆ ಪ್ರೇಯರ್ ನಾನು ಮನೇಲಿ ಮಾಡ್ತೀನಿ, ಗಂಟೆ ಮಾಡ್ತೀನಿ, ಅದಲ್ಲ. ಫಸ್ಟ್ ಪ್ರೇಯರ್ ಮಾಡ್ರಿ, ಇಲ್ಲ ಆಗುತ್ತೆ ಹೋಗ್ರಿ, ಸಿಂಪಲ್. ಅದೇ ಪ್ರೇಯರ್. ಒಮ್ಮೊಮ್ಮೆ ಪ್ರೇಯರ್ ಸ್ತೋತ್ರ ಅಂತ ಗಂಟೆ ಮಾಡೋ ಪ್ರೇಯರ್ ಬೇರೆ, ಅಲ್ಲಿ ಕಮೆಂಡ್ ಮಾಡೋದು ಬೇರೆ ಪ್ರೇಯರ್. ಏನಂದ? ಕಮನ್ ಓದ್ರಿ. ಈ ನೀನು ಹೇಗೆ ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಆಜ್ಞಾಪಿಸು. ಸಾಕು ನಂಗೆ ಆಜ್ಞಾಪಿಸು. ಕಮೆಂಡ್ ಮಾಡ್ರಿ ಅಷ್ಟೇ. ನಿಮಗೆ ಯಾರು ವಿರುದ್ಧವಾಗಿ ನಿಂತಿದರೋ ಆ ದುಷ್ಟ ಶಕ್ತಿಗಳನ್ನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕಮೆಂಡ್ ಮಾಡಿ ಅದನ್ನ ಶಪಿಸ್ರಿ ಪ್ರೇಯರ್ ಅಷ್ಟೇ. ಇದೇ ಪ್ರೇಯರ್, ಇನ್ನೇನು ಇಲ್ಲ. ಕೆಲವು ಸಮಯದಲ್ಲಿ ಪ್ರೇಯರ್ ಮಾಡಬೇಕು ಗಂಟೆಗಟ್ಟಲೆ, ಕೆಲವು ಸಮಯದಲ್ಲಿ ಎಲ್ಲಿ ಹೋದಾಗ ಅಲ್ಲೊಂದು 2 ನಿಮಿಷ 3 ನಿಮಿಷ ಪ್ರೇಯರ್ ಮಾಡಬೇಕು. ನಿಮ್ಮ ಪರ್ಸನಲ್ ಪ್ರೇಯರ್ಗೆ ನಿಮ್ಮ ಆ ಥರ ಮಾಡಬೇಕು. ನಂತರ ಅನೇಕ ವಿಷಯದಲ್ಲಿ ಕಮೆಂಡ್ ಮಾಡಬೇಕು ಸೈತಾನ್ಗೆ. ಯಾಕೆಂದ್ರೆ ಆಲ್ರೆಡಿ ಎಲ್ಲವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ನಾವೇ ಸ್ವತಃ ಸೈತಾನ್ ಕೈ ಕೊಟ್ಟು ಕೂತಿದ್ದೀವಿ ಪ್ರಿಯರೇ. ಈಗ ಯಾರಿಗೆ ಪ್ರೇಯರ್ ಮಾಡಬೇಕು? ದೇವ್ರ ಹತ್ರ ಪ್ರೇಯರ್ ಮಾಡಿದ್ರೆ ನಗಾಡ್ತಾನೆ, ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಅಂತ. ಈಗ ಸೈತಾನ್ಗೆ ಕೊಟ್ಟಿದ್ದೀರಲ್ಲ, ಅದನ್ನ ನಜರೇತಿನ ಯೇಸು ಕ್ರಿಸ್ತನ ಮೇಲೆ ಅವನಿಗೆ ಪಂಚ್ ಹೊಡೆದು ಕಿತ್ಕೋಬೇಕಷ್ಟೇ ಪ್ರಿಯರೇ. ನಾವು ಅದನ್ನ ನೀವು ಯಾವಾಗೂ ನಜರೇತಿನ ಯೇಸು ಕ್ರಿಸ್ತನ ನಾಮ ಅಂತ ಉಪಯೋಗಿಸಲೇಬೇಕು. ಯೇಸುವಿನ ರಕ್ತ ನಾವು ಹಚ್ಚಿಕೊಂಡು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸೈತಾನನೇ ನಿಮಗೆ ವಿರುದ್ಧವಾಗಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಬೇಕೆ ಬಿಟ್ರೆ, ನೀವು ಯೇಸುವಿನ ರಕ್ತ ಹಚ್ಕೊಳ್ದಲ್ಲೇ ಸೈತಾನ ಎದುರಿಸಕ್ಕೆ ಸಾಧ್ಯ ಇಲ್ಲ. ಬಿ ಕೇರ್ಫುಲ್. ಕಮ ನಂತರ ಓದ್ರಿ ಅಷ್ಟೇ. 36. ಆಗ ಯೆಹೋವನ ದೂತನು ಹೊರಟು ಬಂದು ಅಶೂರ್ಯರ ಪಾಳ್ಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದರು. ಬೆಳಗ್ಗೆ ಎದ್ದು ನೋಡುವಲ್ಲಿ ಅವರೆಲ್ಲ ಹೆಣಗಳಾಗಿದ್ದರು. ಆಗ ಅಶೂರ್ಯರ ಅರಸನಾದ ಸರಿ ಓದದ್ ಬೇಡ. ನಂತರ ಎಲ್ಲರೂ ಹೆಣಗಳಾಗಿ ಬಿಟ್ಟಿದ್ರು. ನಂತರ ಯಾರಿಗೆ ಜಯ ಸಿಕ್ತು? ಈಚ್ಕೆಯನಿಗೆ ಜಯ ಸಿಕ್ತು. ಜೋರಾಗಿ ಅಲ್ಲಿ ಹೇಳ್ರಿ ಪ್ರಿಯರೇ. ಯಾಕೆ ಅವನಿಗೆ ಈಚ್ಕೆಯನಿಗೆ ಜಯ ಸಿಕ್ತು ಅನ್ನೋದು ವೈರಾಗ್ಯವಾಗಿ ನಿಂತಿದ್ದ ಪ್ರಿಯರೇ. ಎಲ್ಲಿ ಹೋದ್ರು ಯೇಸುವನ್ನ ಹಿಂಬಾಲಿಸ್ತಾ ಇದ್ದ ಪ್ರಿಯರೇ. ಎಲ್ಲಿ ಹೋದ್ರು ಯೇಸುವನ್ನೇ ಅಂಟುಕೊಂಡಿದ್ದ ಪ್ರಿಯರೇ. ಆದ್ರೆ ಅವನು ಮತ್ತಿನ್ನೊಂದು ಮೋಶೆಯು ಹೇಳಿದಂತ ಆಜ್ಞೆಗಳನ್ನು ಕೈಗೊಂಡು ನಿಲ್ತಾ ಇದ್ದ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಅವನು ಅಂತ ಒಂದು ಪರಿಸ್ಥಿತಿ ಇರುವಂತ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾರೆ, ನಂತರ ಅವನು ಒಂದು ಯುದ್ಧಕ್ಕೆ ದೇವಸ್ಥಾನಕ್ಕೆ ಹೋಗಿರ್ತಾನೆ. ಅವರದೇ ಆದ ದೇವರು ನಿಸ್ರೋಕ ಇರ್ಬೋದು. ಆ ದೇವರ ಹೆಸರೇನಂತೆ? ನಿಸ್ರೋಕ ಅನ್ನೋ ಒಂದು ಐಡಲ್ನ ವರ್ಷಿಪ್ ಮಾಡ್ತಾ ಇರ್ತಾನೆ. ಯಾರು ನಿಸ್ರೋಕನ ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಒಂದು ಆಪೋಸಿಟ್ ಪಾರ್ಟಿ ಬಂದು ಕೊಲೆ ಮಾಡಿದ್ರು. ಅವ್ನು ಕತ್ತಿಗೆ ಸಂಹಾರ ಮಾಡಿದ್ರು, ಹೋದ್ರು ಪ್ರಿಯರೇ. ನಂತರ ಅವರ ಮಗ ಸಿಂಹಾಸನಕ್ಕೆ ಬಂದ. ಯಾರು? ಯೇಸು ರದ್ದೋನು ಅನ್ನೋನು ಅರಸನಾದ ಪ್ರಿಯರೇ. ನಂತರ ನಮಗೆ ಯಾರಿಗೆ ಜಯ ಸಿಕ್ತು? ಈಚ್ಕೆಗೆ ಜಯ ಸಿಕ್ತ ಪ್ರಿಯರೇ. ಜೋರಾಗಿ ಅಲ್ಲೆಲ್ಲಿ ಹೇಳ್ರಿ ಪ್ರಿಯರೇ. ಏನೇ ಆದ್ರೂ ದೇವರ ಮಕ್ಕಳಾದ ನಮಗೆ ಮಾತ್ರ ಜಯ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಈಚ್ಕೆ ಜೊತೆ ದೇವರು ಇರೋದ್ರಿಂದ ನಾವು ಎಲ್ಲಿ ಹೋದ್ರು ಜಯ ಸಿಕ್ತ ಪ್ರಿಯರೇ. ಹೋಗಿ ಯಾವುದೇ ಥರದ ಯುದ್ಧ ಮಾಡಲಿ, ಸುಮ್ಮನೆ ಒಬ್ಬ ದೇವರು, ಒಬ್ಬ ಜಟ್ಟಿ ಫೈಟರ್ ಶೆಟ್ಟಿ ಎತ್ತದ ಅವನು ಏನಂತಾರೆ, ತುಂಬ ದಪ್ಪ ಇರ್ತಾನಲ್ಲ ಅವನು. ನೋಡೋದೆಲ್ಲ ನೋಡಿರ್ತಿರಲ್ಲ ನೀವೆಲ್ಲ ಗೊತ್ತು. ಅವನು ಬಹಳ ಇದು ಮಾಡ್ತಾನೆ. ಯಾವನಿಗಾರು ತಾಕತ್ತಿದ್ರೆ ನನಗೆ ವಿರುದ್ಧವಾಗಿ ಬಂದರೆ ಫೈಟ್ ಮಾಡಿ ನೋಡೋಣ ಅಂತ ಎಲ್ಲನೂ ಕರೀತಾ ಇದ್ವಿ. ಅವನ ಹೈಟ್ ವೆಯ್ಟ್ ಅವನಿರೋ ದಪ್ಪಕ್ಕೆ ಜನ ಎದುರು ನಡುತ್ತಿದ್ರು, ಯಾರು ಹೋಗ್ತಿರ್ಲಿಲ್ಲ. ಅವನಿಗೆ ಯಾರು ಬರೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ದೇವ್ರ ಮೇಲೆ ನೋಡಿದ್ನಂತೆ, ನಿಂಗೆ ತಾಕತ್ತಿದ್ರೆ ನೀನು ನನ್ನ ಜೊತೆ ಬರ್ತೀಯ ಅನ್ನಂತೆ. ಸುಮ್ಮನೆ ಒಂದು ಸಿಂಪಲ್ ಒಂದು ಸ್ಮೈಲ್ ಮಾಡಿದಂತೆ ದೇವರು. ಇಲ್ಲಿ ಸ್ಮೈಲ್ ಮಾಡ್ರಿ, ಜೋರಾಗಿ ನಗ್ಬೇಡಿ. ಸ್ಮೈಲ್ ಮಾಡಿದಂತೆ. ನಾನು ಬರೋದು ಬೇಡ, ಒಂದೇ ಒಂದು ಜೇನು ಕಳ್ಸಿದ್ನಂತೆ. ಆಮೇಲೆ ಬಂದು ಆ ಪಾರ್ಟಿ ಇದ್ದಲ್ಲ, ಏನು ಬಟ್ಟೆ ಹೊಟ್ಕೊಂಡಿದ್ದ, ಅಲ್ಲಿ ಬಂದು ಕುಟ್ಕಿದ ತಕ್ಷಣ ಕಾಲೆತ್ಕ ಬಿದ್ಕೊಂಡಂತೆ. ಪ್ರೈಸ್ ಅಲ್ಲ. ದೇವರು ಎಷ್ಟೇ ಅಹಂಕಾರ ಏನೇ ಮಾಡಿದ್ರು ಏನಿಲ್ಲ, ಸಣ್ಣ ವೈರಸ್ ಕೊರೋನಾ ಕಳಿಸ್ತಾ ಅಷ್ಟೇ, ಇಡೀ ವರ್ಲ್ಡ್ ನಡುಗ್ಬಿಡ್ತು ಪ್ರಿಯರೇ. ಪ್ರೈಸ್ ಅಲ್ಲ ಅಷ್ಟೇ ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ರಿಯರೇ. ರೋಮ 8:31 ಏನು ಹೇಳ್ತಾರೆ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರೆನಿಸೋಕೆ ಸಾಧ್ಯ ಪ್ರಿಯರೇ? ದೇವರೇ ನಮ್ಮ ಜೊತೆ ಇದ್ದಾನೆ ಪ್ರಿಯರೇ. ಧೈರ್ಯವಾಗಿ ಯೇಸುವಿನ ನಮ್ಮ ಬಗ್ಗೆ ಸುವಾರ್ತೆ ಹೇಳ್ಬೇಕಾದ್ರೆ ಧೈರ್ಯವಾಗಿ ಹೇಳು. ಆದರೆ ಹೇಳುವಂತ ಸಮಯದಲ್ಲಿ, ಹೊರಗಡೆ ಹೋಗಿ ಹೇಳುವ ಸಮಯದಲ್ಲಿ ಹೇಗೆ ಔಟ್ ಟು ಅಪ್ರೋಚ್, ಔಟ್ ಟು ಪ್ರೆಸೆಂಟೇಷನ್, ಅದು ಇಂಪಾರ್ಟೆಂಟು. ನಾವು ಹೇಗೆ ನೀವು ಹೊರಗಡೆ ಹೋಗ್ಬೇಕಾದ್ರೆ ಯೇಸುವಿನ ಪ್ರೀತಿಯಿಂದ ಹೇಳ್ರಿ ಫಸ್ಟು, ನಂತರ ಬೇರೆದೇ ಹೇಳ್ಬೇಕು. ಹೇಗೆ ನಾವು ಅವ್ರನ್ನ ಅಪ್ರೋಚ್ ಮಾಡಬೇಕು, ಹೇಗೆ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು, ಅದು ಇಂಪಾರ್ಟೆಂಟ್. ದೇವರ ಮಕ್ಕಳು ಕಲಿಬೇಕು ಪ್ರಿಯರೇ. ಆದರೆ ಯಾವುದೇ ಕಾರಣದಿಂದ ಯೇಸುವನ್ನು ಅಲ್ಲಿ ಬಿಟ್ಕೊಡ್ಬಾರ್ದು ಪ್ರಿಯರೇ. ಪ್ರೈಸ್ ಅಲ್ಲ.
ಆವಾಗ ದೇವರು 100ಕ್ಕೆ 100 ಭಾಗ ದೇವರು ನಮಗೆ ಜಯ ಕೊಡ್ತಾನೆ ಪ್ರಿಯರೇ. ಈ ರೀತಿ ಯುದ್ಧದಲ್ಲಿ ಇದ್ದಾಗ ನಮಗೆ ಶೋಧನೆ ಜಾಸ್ತಿ. ಯಾಕೆ ದೇವರ ವಾಕ್ಯದ ಪ್ರಕಾರ ನಡೀತಾ ಇದ್ದಾಗ ಈಚೆಗೆ ಒಂದು ಶೋಧನೆ ಬಂತು ಪ್ರಿಯರೇ. ಯಾಕೆಂದ್ರೆ ಯೆಶಾಯ ಹೇಳ್ದ, ಈಗ 38:1 ಓದೋಣ. ಕಮ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಮರಣಕರವಾದ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು. ನೋಡ್ರಿ, ಈ ತರ ಹೇಳ್ಬೇಕು ದೇವರು. ಇಲ್ಲ ಅಂದ್ರೆ ನಾವು ಎಲ್ಲೆಲ್ಲಿ ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ದುಡ್ಡು ಇಟ್ಟಿರ್ತೀವೋ, ಏನೇನ್ ಮಾಡಿರ್ತೀವೋ ಅದೆಲ್ಲ ಬಿಟ್ಟು ಹೋಗ್ಬಿಡ್ತೀವಿ ಪ್ರಿಯರೇ. ಯಾಕಂದ್ರೆ ನಮ್ಮ ಸಂಬಂಧಿಕರಾರು ತಿನ್ಬೇಕು ಪ್ರಿಯರೇ. ಯಾಕೆಂದ್ರೆ ಏನೇನು ಹೇಳಿದ್ರು ಈಗಂತೂ ಜೀವಂತವಾಗಿದ್ದಾಗ ಅಪ್ಪಿತಪ್ಪಿ ಹೇಳಲ್ಲ ಕೂಡ, ಅದಕ್ಕೆ ಸೆಕೆಂಡ್ರಿ. ಆದ್ರೆ ಇವ್ ನೋಡು, ಯೆಶಾಯನಿಗೆ ನಿನ್ನ ಮನೆಗೆ ವ್ಯವಸ್ಥೆ ಮಾಡು, ನೀನು ಮಂಚದಿಂದ ಹೇಳ್ದಲ್ಲ ಸಾಯ್ತೀಯ ಅಂತ ಹಿಜ್ಕೀಯ ದೇವ್ರು ಹೇಳ್ದ. ಅಂತ ಸಾವು ಬರ್ಬೇಕು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಏನಂದ, ನಿನ್ನ ಮನೆಗೋಸ್ಕರ ವ್ಯವಸ್ಥೆ ಮಾಡು, ದೆನ್ ಕಂಟಿನ್ಯೂ ಎಷ್ಟೋ ಮಾಡ್ಕೊಂಡು ಬರುತ್ತೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ನಿಜವಾಗ್ಲೂ ಅಂತ ಸಾವು ಬರ್ಬೇಕು. ಯಾಕೆಂದ್ರೆ ನಾನು ಇದ್ದಿದ್ದೆಲ್ಲನೂ ಸಹ ಇಲ್ಲ ಅನಾಥಾಶ್ರಮ ಬರ್ದು, ಇಲ್ಲ ಸೇವೆಗಾರ ಬರ್ದು, ಏನೋ ಒಂದು ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಅಂತವ್ರಿಗೆ ನಮ್ಮ ನೋಡ್ಕೊಂಡವ್ರು ಅವ್ರಿಗೂ ಸ್ವಲ್ಪ ಬರ್ದು ಎಲ್ಲರಿಗೂ ನಾವು ಬರ್ಬಿಟ್ಟು ನಾವು ಹೋಗ್ತೀವಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೆನ್ ಕಂಟಿನ್ಯೂ. ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು. ನಿನ್ನ ಮನೆ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ನೀನು ಉಳಿಯುವಾಗಿಲ್ಲ, ಸಾಯಬೇಕಾಗಿದೆ ಅಂತ ಪ್ರವಾದನೆ ಬರ್ತೀವಿ ನೋಡ್ರಿ. ಇಲ್ಲಿ ಪ್ರವಾದನೆ ಬಂತು, ಅಷ್ಟೊಂದು ಪ್ರಾಂಪ್ಟ್ ಆಗಿದ್ದ. ಯಾಕೆಂದ್ರೆ ದೇವರ ವಾಕ್ಯ ನೆರವೇರಲೇಬೇಕು. ರೋಮ 3:23 ಏನಿರ್ತದೆ, ಎಲ್ಲರೂ ಪಾಪ ಮಾಡ್ತದೆ, ಹೆಚ್ಚು ಕಡಿಮೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ರೋಮ 6:23 ಇರ್ತದೆ, ಪಾಪ ಕೊಡುವ ಸಂಬಳ ಮರಣ. ಈ ಮರಣ ಎಲ್ಲರಿಗೂ ದೇವರು ನೇಮಿಸಿರುವಂತದ್ದು ಪ್ರಿಯರೇ. ಯಾಕೆಂದ್ರೆ ಮರಣ ಯಾವಾಗ ಮನುಷ್ಯ ಪಾಪ ಮಾಡಿದ್ದು ಅದು ಮರಣ ಎಲ್ಲರಿಗೂ ಅದು ಬಟವಾಡಿ, ಅದು ವೇಜಸ್, ಅದು ಸಂಬಳ ಇದ್ದಾಗೆ ಪ್ರಿಯರೇ, ತಗೊಳ್ಳೇಬೇಕು. ಇವನು ಒಂದ್ ದಿವಸ ಸಾಯಲೇಬೇಕು ಪ್ರಿಯರೇ. ಸಾಯದೇ ಇರ್ತಕ್ಕಂಥದ್ದು ಈ ಭೂಮಿ ಹಾಗೆ ಎತ್ತಲ್ಪಡೋದು ಇಬ್ರೇ ಇರೋದು. ಯಾರು? ಅನೂಕ ಮತ್ತು ಎಲಿಯ ಮಾತ್ರ. ಇನ್ನೂ ಸಹ ಅವರು ಇಷ್ಟು ವರ್ಷಗಳಾದ್ರೂ 5-6 ಸಾವಿರ ವರ್ಷಗಳಾದ್ರೂ ಹಾಗೇ ಎತ್ತಲ್ಪಟ್ಟಿದ್ದಾರೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಬೈಬಲ್ ಹೇಳ್ತದೆ 1 ಕೊರಿಂಥ 15:50 ರಕ್ತ ಮಾಂಸ ದೇವರ ರಾಜ್ಯಕ್ಕೆ ಹೋಗೋದಿಲ್ಲ ಪ್ರಿಯರೇ. ಹಾಗಾದ್ರೆ ಅವರು ದೇವರ ರಾಜ್ಯದ ಎಲ್ಲ ಒಂದು ಕಡೆ ಅನೂಕ ಮತ್ತು ಎಲಿಯ ಜೀವಂತವಾಗಿ ಅವರ ಹಾಗೆ ಎತ್ತಲ್ಪಟ್ಟಿದ್ದಾರೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಮನುಷ್ಯ ಸಾಯಲೇಬೇಕು ಪ್ರಿಯರೇ, ಇದು ದೇವರ ನೇಮಕ. ನಂತರ ಈಚೆಗೆ ಎಂತ ಒಳ್ಳೆಯಂತ ಒಂದು ಸಾವು ಬಂತು ಪ್ರಿಯರೇ. ಅದನ್ನು ಕಂಟಿನ್ಯೂ ಮಾಡಿ. ಇವನ ಸಾವು ಬಂದ ತಕ್ಷಣ ಅವ್ನಿಗೆ ಎಷ್ಟು ಸಾವು ಬಂದ ಸಂತೋಷ ಪಡ್ತೀರ ಯಾರಾದ್ರೂ? ಅಷ್ಟು ಸುಲಭ ಅಲ್ಲ ಪ್ರಿಯರೇ, ಹೇಳಕ್ಕೆ ಸುಲಭ. ಅಂದ್ರೆ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಒಂದು ದುಃಖ ಪಡ್ತಾ ಇದ್ದ, ನ್ಯೂ ಟೆಸ್ಟಮೆಂಟ್ ಅಲ್ಲಿ ನಿಜವಾಗ್ಲೂ ಸಂತೋಷವಾಗಿ ಸಾವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಪ್ರಿಯರೇ. ಅದಕ್ಕೆ ಪೌಲ ಹೇಳಿದ್ರು, ಸಾವು ಎಂದರೆ ನನಗೆ ಲಾಭ, ಲಾಭ ಪ್ರಿಯರೇ. ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಸೇರಿವಷ್ಟೇ ಅಲ್ಲೋಗಿ ದೇವರ ಜೊತೆ ಇರ್ತೀವಿ ಅನ್ನೋದು ಕಾನ್ಫಿಡೆನ್ಸ್ ನಮ್ಗೆ ಇರ್ಬೇಕು ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಎದುರ್ತಿದ್ರು, ಯೋಗನು ಎದುರ್ತಿದ್ದ, ಎಲ್ಲರೂ ಎದುರ್ತಿದ್ರು ಪ್ರಿಯರೇ. ಈಚೆಗೂ ಎದುರ್ದ ಪ್ರಿಯರೇ ಸಾವು ಅಂದ ತಕ್ಷಣ. ನಂತರ ಸಾವು ಅಂತ ಬಂದ ತಕ್ಷಣ ಇಮ್ಮಡಿಯೇಟ್ ಟೈಮ್ ಅವನ ಮನಸ್ಸಲ್ಲಿ ಏನೇನೋ ಯೋಚನೆ ಬಂತು. ಏನ್ ಯೋಚನೆ ಬಂತು ಗೊತ್ತಾ? ಈಗ 9ನೇ ವಚನ ಓದೋಣ. ಯೆಹೂದದ ಅರಸನಾದ ಹಿಜ್ಕೀಯನು ರೋಗದಿಂದ ಆರೋಗ್ಯವನ್ನು ಹೊಂದಿ ಬರೆದಿತ್ತು. ರೋಗದಿಂದ ಆರೋಗ್ಯ ಹೊಂದಿ ಬರೆದ. ಏನ್ ಬರೆದ ನೋಡೋಣ. ನನ್ನ ರೋಗದಲ್ಲಿ ಅಂದುಕೊಂಡ, ಇನ್ನೂ ಆರೋಗ್ಯ ಹೊಂದ್ಕೊಂಡಿದ್ದಾನೆ. ಅವ ಬರೆದ, ನಾನು ಈ ರೀತಿ ಅಂದ್ಕೊಂಡಿದ್ದೆ. ಯಾವಾಗ ನೀನು ಮರಣವನ್ನು ನನಗೆ ಘೋಷಿಸ್ತೋ, ಯೆಶಾಯನ ಕಳಿಸಿ ನನಗೆ ಭಯ ಸ್ಟಾರ್ಟ್ ಆಗಿ ನಾನು ಈ ತರ ಬರದೆ ಅಂತ ಹೇಳ್ದ. ಕಮ್ಮ ಜೋರ ಹೋದ್ರಿ. ನನ್ನ ಮಧ್ಯಪ್ರಾಯದಲ್ಲಿ ಪಾತಾಳ ದ್ವಾರಗಳೊಳಗೆ ಸೇರಿದ್ದೇನೆ. ನನ್ನ ಆಯುಷ್ಯದಲ್ಲಿ ಕಳೆದ ಮಿಕ್ಕ ವರ್ಷಗಳು ನನಗೆ ನಷ್ಟವಾದವು. ನಾನು ಇನ್ನು ಜೀವಲೋಕದವನಾಗಿ ಯೆಹೋವನ ದರ್ಶನವನ್ನು ಹೊಂದೇನಲ್ಲ, ಇನ್ನು ಭೂಲೋಕ ನಿವಾಸಿಗಳೊಬ್ಬನಾಗಿ ಮನುಷ್ಯರನ್ನು ರುಚಿಸಲಾರನಲ್ಲ. ನನ್ನ ಆಶ್ರಯವು ಕುರುಬನ ಗುಡಾರದಂತೆ ಕಿತ್ತು ನನ್ನ ಕಡೆಯಿಂದ ಒಯ್ಯಲ್ಪಟ್ಟಿದೆ. ಆತನು ನನ್ನ ಆಯುಷ್ಯದ ಆಸನ್ನು ಕತ್ತರಿಸಿದ್ದಾನೆ. 17ನೇ ವಚನ, ಟೈಮ್ ಇಲ್ಲ ಅಷ್ಟೇ. 17. ಆಹಾ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯ್ತು. ನನ್ನ ಆತ್ಮವನ್ನು ಅಯ್ಯೋ, ನಾನು ಎಲ್ಲಿ ಹೋಗ್ಬಿಡ್ತೀನೋ ಅನ್ನೋ ಭಯ ಆಗ್ಬಿಡ್ತು ಅವನಿಗೆ. ಈ ಕ್ಷಮ ಏನಾರು ಹೋಗೋದಾದ್ರೆ ನಾನು ಎಲ್ಲಿ ಹೋಗ್ತೀನೋ, ಪಾತಾಳಕ್ಕೆ ಹೋಗ್ತೀನೋ, ಎಲ್ಲಿಗೆ ಹೋಗ್ತಾನೋ? ಯಾಕೆಂದ್ರೆ ಹಳೆ ಒಡಂಬಡಿಕೆ ಹೋದವರೆಲ್ಲ ಅಲ್ಲಿಗೆ ಪ್ರಿಯರೇ. ಯಾಕೆಂದ್ರೆ ಎಲ್ಲರೂ ಹೋಗಿದೆ ಎಲ್ಲಿಗೆ? ಪಾತಾಳ ಅಂತ ಅಂದ್ರೆ ಭೂಮಿ ಅಂದ್ರೆ ಅದೇನಂತ ಅಂದೆ ನಾನು ನಿಮ್ಗೆ? ಅಲ್ಲ, ಇವತ್ತಿನ ಪ್ಯಾರಡೈಸ್ ಅನ್ನೋದು, ಅದು ನದಿ ಬಟ್ ಪ್ಯಾರಡೈಸ್ ಅದು. ಆ ಒಂದು ಪಾತಾಳಕ್ಕೆ ಹೋಗಿ ಇಟ್ಟ ಮುಂದಿನ ದಿವಸ ಹೇಳ್ತೀನಿ ಪ್ರಿಯರೇ ಕ್ಲೀನ್ ಆಗಿ. ಆಮೇಲೆ ಆಹಾ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿ ಆಯ್ತು. ನನ್ನ ಆತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನ ಹಿಂದೆ ಹಾಕಿ ಬಿಟ್ಟಿದ್ದಿ. ಪಾತಾಳದವರು ನಿನ್ನನ್ನು ಸ್ತುತಿಸಾರು, ಸತ್ತವರು ನಿನ್ನನ್ನು ಕೀರ್ತಿಸಾರು. ಅಧೋಲೋಕಕ್ಕೆ ಇಳಿದು ಹೋದವರು ನಿನ್ನ ಸತ್ಯ ಸಂಗತಿಯನ್ನು ಆಶ್ರಯಿಸಲಾರರು. ಜೀವಂತನೇ ನಿನ್ನನ್ನು ಸ್ತುತಿಸುವನು. ಹೌದು, ಜೀವಂತನಾದ ಹೋಗ್ರಿ ಮನೆಗೆ ಹೋಗಿ ಸಾಕು. ಎಲ್ಲನೂ ಬರ್ಬಿಟ್ಟೆ. ಎಷ್ಟು ನಿಮಿಷಕ್ಕೆ ಬರ್ದ ಗೊತ್ತಾ ಪ್ರಿಯರೇ? ಅವನ ಮನಸ್ಸಲ್ಲಿ ಬಂದಿದ್ದೆಲ್ಲ ಹಂಗೆ ಆಗುತ್ತದೆ. ರೇಸ್ ತರ
ಇದನ್ನ ಮಾಡಿ ನೋಡ್ತೀವಲ್ಲ, ಇದನ್ನ ಈಗ ರೇಸಿಂಗ್ ಹೋಗ್ತಾ ಇರ್ತದಲ್ಲ, ECG ಮಾಡ್ಬೇಕಾದ್ರೆ ರೇಸಿಂಗ್ ಹಿಂಗೆ ಹೋಗ್ತಾ ಇರ್ತೋ ಆ ರೀತಿ ಒಂದು ಬೇಗ ಮೈಂಡಲ್ಲಿ ಓಡ್ಬಿಡ್ತು. ನೀನು ಇವತ್ತಿಂದ ಮಂಚದಿಂದ ಇಳಿದ ನೀನು ಸತ್ತೋಗ್ತೀಯ ಅಂತ ಏಷ ಹೇಳಿದ ತಕ್ಷಣ ಇಷ್ಟೊಂದೆಲ್ಲ ಯೋಚನೆ ಬಂತು ಬೇರೆ. ಆ ಯೋಚನೆನ ಬರೆದವನು ಈ ತರ ಎಲ್ಲ ಬರೆದು ತುಂಬಾ ವೇದನೆ ಪಡ್ತಾ ಇದ್ದ ಸಮಯದಲ್ಲಿ ನಂತರ ಏನಾಯ್ತು? 21ನೇ ವಚನ. ನಮ್ಮ ಕಿನ್ನರಿ ವೀಣೆಗಳನ್ನು ನುಡಿಸುವೆವು, ಯೆಶಾಯನು ಅಂಜೂರದ ಹಣ್ಣುಗಳ ಅಡೆಯನ್ನು ತರಿಸಿ ಕುರುವಿನ ಮೇಲೆ ಇಟ್ಟರೆ ಅರಸನು ಗುಣ ಹೊಂದುವನು ಎಂದು ಅಪ್ಪಣೆ ಕೊಡಲಾಗಿ, ಹಿಜ್ಕೀಯನು ನಾನು ಗುಣ ಹೊಂದಿ ಯೆಹೋವನ ಆಲಯವನ್ನು ಸೇರುವನೆಂಬುದಕ್ಕೆ ಗುರುತೇನು ಎಂದು ಕೇಳಿದ್ದನು. ನಂತರ ಇಲ್ಲಿ ನೋಡ್ರಿ, ದೇವರು ಗುಣಪಡಿಸಿಕೆ ಶಕ್ತನ ತಾನೆ, ದೇವರು ಗುಣಪಡಿಸ್ತಾ. ಆದ್ರೆ ದೇವರು ಏನು ಮಾಡ್ದ? ಇಲ್ಲಿ ಒಂದು ಅಂಜೂರದ ಉಂಡೆ ಅಂದ್ರೆ ಆ ಒಂದು ಅದನ್ನು ತಂದು ಆ ಕುರುವಿನ ಮೇಲೆ ಇಟ್ಟರು ಪ್ರಿಯ. ಅಂದ್ರೆ ನಮಗೆ ಮೆಡಿಷನ್ ತಗೊಳ್ಳೋದು, ಆಯುರ್ವೇದಿಕ್ ಮೆಡಿಸಿನ್ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಇಂಗ್ಲಿಷ್ ಮೆಡಿಸಿನ್ ಆಗಿರ್ಬೋದು, ಯಾವುದೇ ಆಗಲಿ ಡಾಕ್ಟರ್ ದೇವರ ಗಿಫ್ಟ್ ಪ್ರಿಯರೇ. ಜೋರಾಗಿ ಅಲ್ಲಿ ಅನೇಕ ವಿಷಯಗಳು ಡಾಕ್ಟರ್ ಮೂಲಕನೂ ಗುಣ ಆಗುತ್ತೆ, ಅನೇಕ ವಿಷಯಗಳು ದೇವರ ಮೂಲಕನೂ ಗುಣ ಆಗುತ್ತೆ ಪ್ರಿಯರೇ. ಆದ್ರೆ ಹಿಜ್ಕೀಯನಿಗೆ ಬಂದಿದ್ದ ಮರಣ ದೇವರ ಗ್ಲೋರಿಫೈ ಆಗಕ್ಕೆ ಬಂತು ಪ್ರಿಯರೇ. ಜೋರಾಗಿ ಅಲ್ಲಿ ಗ್ಲೋರಿಫೈ ಆಗಕ್ಕೆ ಬಂದಿದ್ದು ಪ್ರಿಯರೇ. ನಂತರ ಇಲ್ಲಿ ನಾವು ಇದನ್ನೆಂದು ಹೇಳ್ಬೇಕಾದ್ರೆ ಅವನೇನಂತ ಕೇಳ್ದ? ನಾನು ಗುಣ ಹೊಂದಿ ಯೆಹೋವನ ಆಲಯವನ್ನು ಸೇರುವುದಕ್ಕೆ ಗುರುತೇನೆ ಎಂದು ಕೇಳಿದ್ದನು. ಇದನ್ನ ತುಂಬಾ ಚೆನ್ನಾಗಿ ಬರ್ದಿದ್ದೇನೆ ಕಿಂಗ್ 2ನೇ ಅರಸಲ್ಲಿ. ಓದೋಣ ಕ್ರಮ 20 2 ಕಿಂಗ್ ಚಾಪ್ಟರ್ 20 ತೆಗೆರಿ ಬೇಗ. 2 ಕಿಂಗ್ ಚಾಪ್ಟರ್ 20 2ನೇ ಅರಸು 20. ಆ ಕಾಲದಲ್ಲಿ ಹಿಜ್ಕೀಯನು ಮರಣದ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನ ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದನು. ಅಲ್ಲ 20 ಹೋದ್ರಿ, 28 ಹೋದ್ರಿ ಫಸ್ಟ್. 2ನೇ ಅರಸು 28. ಹಿಜ್ಕೀಯನು ಯೆಶಾಯನನ್ನು ಯೆಹೋವನು ನನ್ನನ್ನು ಗುಣಪಡಿಸುವುದನೆಂಬುದಕ್ಕೂ ನಾನು ನಾಡದ್ದು ಆತನ ಆಲಯಕ್ಕೆ ಹೋಗುವನೆಂಬುದಕ್ಕೂ ಗುರುತೇನು ಎಂದು ಕೇಳಿದ್ದಕ್ಕೆ ನೋಡ್ರಿ ಅವನು ಎಂತ ಕೇಳ್ದ? ನಾನು ಗುಣಪಡಿಸ್ತೀಯಾ? ಹಾಗಾದ್ರೆ ನಾನು ಗುಣ ಆಗಿದ್ದೀನಿ ಅದಕ್ಕೇನು ಗುರುತು ಅಂತ ಕೇಳ್ದ, ದೇವ್ರನ್ನೇ ಕೇಳ್ದ. ನಂತರ ಅವನೇನಂದ ಎಂದು ಕೇಳಿದ್ದಕ್ಕೆ ಅವನು ಯೆಹೋವನು ನುಡಿದದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಯೆಹೋವನಿಂದ ಗುರುತು ಕೇಳಿಸಿ, ಹಾಗಾದರೆ ನೆರಳು 10 ಮೆಟ್ಲು ಮುಂದೆ ಹೋಗಬೇಕೋ ಹಿಂದೆ ಬರಬೇಕೋ ಹೇಳು ಅಂದನು. ಏನಂದ? ಗುರುತೇನಂದ್ರೆ 10 ಮೆಟ್ಲು ನೆರಳು ಮುಂದಕ್ಕೆ ಹೋಗ್ಬೇಕು ಇಲ್ಲ ಹಿಂದಕ್ಕೆ ಬರ್ಬೇಕು ಹೇಳು ಅಂತ ಹೇಳ್ದ. ಕಂಟಿನ್ಯೂ. ಹಿಜ್ಕೀಯನು ನೆರಳು ಮುಂದೆ ಹೋಗುವುದು ಸುಲಭ, ಅಷ್ಟೇ, ಮುಂದೆ ಹೋಗೋದು ಸುಲಭ. ದೇವ್ರು ನೇಮಿಸಿರೋದು ಮುಂದೆ ಹೋಗೋದು ಸುಲಭ, ಆದುದರಿಂದ 10 ಮೆಟ್ಲು ಹಿಂದೆ ಬರುವಂತೆ ಮಾಡು ಎಂದು ಹೇಳಿ. ಏನಂದ? 10 ಮೆಟ್ಲು ಹಿಂದೆ ಬರುವಂತೆ ಮಾಡು, ನೀನು ಹೇಳಿದ್ದಕ್ಕೆ ಗುರುತು ನಾನು ನಂಬ್ತೀನಿ ಅಂತ ಹೇಳ್ದ. ನೋಡಿ ಪ್ರಿಯರೇ, ಅದಕ್ಕೆ ಯೆಹೋಶುವ 10ನೇ ಅಧ್ಯಾಯ 12 ಏನ್ ಹೇಳ್ತಾರೆ? ಏನ್ ಮಾತಾಡ್ದ? ಏನ್ ಮಾಡ್ದ? ಸೂರ್ಯನೇ ನೀನು ಗಿಬ್ಬೋದಿನಲ್ಲಿಯೋ, ಚಂದ್ರನೇ ನೀನು ಅಯ್ಯೋರ ತೆಗ್ಗಿನಲ್ಲಿ ನಿಲ್ಲಿನಿ ಅಂದಾಗ 24 ಅವರ್ ನಿಲ್ತು ಪ್ರಿಯರೇ. ಸೂರ್ಯ ಚಂದ್ರರು ಇದೇ ಪ್ರಿಯರೇ ಗುರುತು. ಅಲ್ಲಿ ಕಮ್ಯಾಂಡ್ ಮಾಡಿದ್ದು ಯೆಶಾಯ ಸೇಮ್ ಗುರುತು. ಹೋದ್ರಿ ಇವತ್ತೊಂದು ಯಾರೊಬ್ರು ಹೋದ್ರಿ? ಯೆಹೋಶುವ 20:11 ಹೋದ್ರಿ ಯಾರೋ ಒಬ್ರು? 2ನೇ ಅರಸು 20:11. ಆಗ ಪ್ರವಾದಿಯಾದ ಯೆಶಾಯನು ಯೆಹೋವನಿಗೆ ಮೊರೆ ಇಡಲು ಆತನು ಆಹಾಜನ ಸೋಪಾನ ಪಂಕ್ತಿಯಲ್ಲಿ 10 ಮೆಟ್ಲು ಮುಂದೆ ಹೋಗಿದ್ದ ನೆರಳನ್ನು ಹಿಂದೆ ಬರ ಮಾಡಿದನು. ಅಲ್ಲಿ ಆತನು ಅನ್ನೋ ಪ್ರಕಾರದಲ್ಲಿ 1 ಅಂತ ಇದೆ ಅಲ್ವಾ? ಅದರಲ್ಲಿ ಕ್ರಾಸ್ ರೆಫರೆನ್ಸ್ ನೋಡ್ರಿ. 10:12-13 ಹೋದ್ರಿ ಯಾರೋ ಒಬ್ರು? ಯೆಹೋಶುವ 10:12-13. ಸೂರ್ಯನೇ ನೀನು ಗಿಬ್ಬೋನಿನಲ್ಲಿಯೂ, ಚಂದ್ರನೇ ನೀನು ಅಯ್ಯೋರ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಆಜ್ಞಾಪಿಸಿದಾಗ ಹಾಗೆಯೇ ನಿಂತರು ಪ್ರಿಯರೇ. ಈ ಯೆಶಾಯ ಗುಣಮುಖ ಆಗಿದ್ದಕ್ಕೆ ಅದು ಸಂಕೇತ ಪ್ರಿಯರೇ, ಅದು ಸೈನು ಪ್ರಿಯರೇ. 24 ಅವರ್ಸ್. ಅದಕ್ಕೆ ನೋಡ್ರಿ, ಎಲ್ಲ ದೇವರು ನೇಮಿಸಿರೋದ್ರಲ್ಲಿ 1 ದಿವಸ ಕಮ್ಮಿ ಆಯ್ತು ಪ್ರಿಯರೇ. ಯಾವ ತಿಂಗಳಲ್ಲಿ? 24 ಅವರ್ ಸೂರ್ಯ ಚಂದ್ರನ ನಿಲ್ಲಿಸ್ತಾ ಪ್ರಿಯರೇ. ಇವನು ಗುಣ ಹೊಂದಿದ್ದಕ್ಕೆ ಕಾರಣ ಅವನು ಏನ್ ಮಾಡ್ದ ಅಂತ ಕಮಾನಿ ಈಗ ಹೋದ್ರಿ. ಈಗ ಅದನ್ನೇ ಕಂಟಿನ್ಯೂ ಮಾಡೋದ್ರಿ. ಥ್ಯಾಂಕ್ ಯು ಹೋದಿ. ಆಗ ಪ್ರವಾದಿಯಾದ ಯೆಶಾಯನು ಯೆಹೋವನಿಗೆ ಮೊರೆ ಇಡಲು ಆತನು ಆಹಾಜನ ಸೋಪಾನ ಅಲ್ಲ ಈಗ ಇದು ಹೋದ್ರಿ. ಯೆಶಾಯ 3ನೇ ಅಧ್ಯಾಯ 3ನೇ ವಚನ 38:3. ಯೆಶಾಯ 38:3 2ನೇ ಹೋದ್ರಿ. 2ರಿಂದ ಹೋದ್ರಿ. ಯೆಹೋವನೇ ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಸಾಹಿತ್ಯ ಅಂದ ತಕ್ಷಣ ಅವನೇನ್ ಮಾಡ್ದ? ಗೋಡೆ ಕಡೆಗೆ ತಿರುಗಿಸಿ ಏನ್ ಮಾಡ್ದ? ಯೆಹೋವನೇ
ನಾನು ನಂಬಿಗಸ್ತನಾಗಿಯೂ ಯಥಾರ್ಥಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದೇನೋ ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅರ್ಥನು. ಏನ್ ಮಾಡ್ದ ಅರ್ಥ? ಯಾಕೆ ನಾನು ಈ ಕ್ಷಣನೇ ಸಾಯ್ಬೇಕು? ನಾನು ಎಷ್ಟು ನಿನ್ಗೆ ಯಥಾರ್ಥವಾಗಿದ್ನಲ್ಲ, ನಾನು ಎಷ್ಟು ವಿರೋಧವಾಗಿ ನಿನ್ ಎಲ್ಲಿ ಹೋದ್ರು ನಾನು ನಿನ್ ಬಿಟ್ಕೊಡ್ಲಿಲ್ಲ. ನೀನ್ ಹಿಂದಿನೇ ಹಿಂಬಾಲಿಸ್ತಾ ಬಂದೆ. ಮೋಸ ಮಾಡಿದಂತೆ ಎಲ್ಲಾ ಅಗ್ನಿಗಳು ನಾನು ಕೈಗೊಂಡು ನಡೆದೆ ಅಲ್ವಾ? ನಿನ್ನ ಚಿತ್ತಾನ ಪ್ರಕಾರ ನಾನು ನಡೆದೆ ಅಲ್ವಾ? ನಿನ್ನಲ್ಲೇ ನಾನು ಭರವಸೆ ಇಟ್ಟಿದ್ದೆ ಅಲ್ವಾ? ನಾನು ವಿಗ್ರಹಗಳನ್ನ ಏಟ್ ಮಾಡಿ ತಾಮ್ರ ಸರ್ಪನೆಲ್ಲ ಚೂರ್ಚಲ್ ಮಾಡಿ ಎಲ್ಲವನ್ನೂ ನಾನು ಮಾಡಿದೆ ಅಲ್ವಾ? ನಾನು ಇಷ್ಟು ಇದಾಗಿದ್ದೆ, ನಿನ್ನನ್ನೇ ಅಂಟ್ಕೊಂಡು ನಡೆದೆ ಅಲ್ವಾ? ಯಾಕೆ ಇಷ್ಟು ಬೇಗ ನನಗೆ ಸಾವು ಕೊಡ್ತಾ ಇದೆಯಾ ಅಂತ ಬೇರೆ. ನಂತರ ಏನಾಯ್ತು? ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸಿ. ಅಷ್ಟೇ ಇಲ್ಲ, ನೀನು ಲೈಫ್ ಲಾಂಗ್ ಬದುಕ್ತಿ ಅಂತ ಹೇಳಿದ್ನ? ಇಲ್ಲ, 15 ಲೈಫ್ ಲಾಂಗ್ ಬದುಕ್ತಿ ಅಂತ ಹೇಳಿಲ್ಲ ಪ್ರಿಯರೇ. ಏನಂದ? ನಿನ್ನ ಆಯುಷ್ಯಗೆ ಎಷ್ಟು ವರ್ಷ ಸೇರಿಸ್ತೀನಿ? 15 ವರ್ಷಗಳು ನಾನು ಸೇರಿಸ್ತೀನಿ ಅಂತ ಅಂದ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಎಕ್ಸಾಕ್ಟ್ 15 ಇಯರ್ಸ್ ಆದ ಆ ಕ್ಷಣದಲ್ಲೇ ಹಿಜ್ಕೀಯ ಸತ್ತೋದ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರ ಬಾಯಿನ ಮರೆತ ಒಂದೊಂದು ಮಾತುಗಳು ಸಹ ಎಲ್ಲವೂ ನೆರವೇರಲ್ಪಡ್ತದೆ ಪ್ರಿಯರೇ. ನಂತರ ಇವನು ಆಯಸ್ಸಿಗೆ 15 ವರ್ಷ ಸೇರಿಸ್ತಾನೆ. ಯಾಕೆಂದ್ರೆ ಇವನು ಒಳ್ಳೆಯತನವನ್ನು ನೆನಪು ಮಾಡ್ಕೊಂಡ ಪ್ರಿಯರೇ. ಇವತ್ತು ಅಷ್ಟೇ ಎಕ್ಸಾಮ್ನಲ್ಲೆಲ್ಲ ಬರೀರಿ, ಲಾಸ್ಟ್ ಎಕ್ಸಾಮ್ನಲ್ಲಿ ನೋಡ್ರಿ, ಎಲ್ಲ ಈ ಟೈಮಲ್ಲಿ ಮೇಲೆ ನೀವೇನು ಪ್ರಿಪರೇಟರಿ ಎಕ್ಸಾಮಲ್ಲಿ ಆಗಲಿ ಒಂದು ಟೆಸ್ಟಲ್ಲಿ ಆಗಲಿ ಏನು ಮಾಡ್ತದೆ ಎಲ್ಲ ನೋಡಿ ಲಾಸ್ಟ್ ಟೈಮ್ ಅದಕ್ಕೆ ದೇವ್ರ ಗ್ರೇಸ್ ಕೊಡ್ಬೋದು, ಅವರು ಲೆಕ್ಚರರ್ಗಳಾಗಲಿ ಮೇಡಮ್ ಇವರು ಟೀಚರ್ಗಳಾಗಲಿ. ಅದೇ ರೀತಿ ದೇವ್ರಿಗೆ ಗೊತ್ತಿಲ್ಲ ಪ್ರಿಯರೇ, ಅವನು ಒಳ್ಳೆಯತನವನ್ನು ನೆನಪು ಮಾಡ್ಕೊಂಡು ಏನು ಮಾಡ್ದ? ಇವನಿಗೆ ಹಿಜ್ಕೀಯನಿಗೆ 15 ವರ್ಷ ಸೇರಿಸಿದ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇವತ್ತು ಯೆಶಾಯ ಈ ಒಂದು ಪುಸ್ತಕದಲ್ಲಿ ಲಾಸ್ಟ್ 39 ಚಾಪ್ಟರ್ ಅಲ್ಲಿ ಏನಾಯ್ತು ನಮ್ಮ ಪ್ರಿಯರೇ. ಕಮ ನಂತರ ದೇವರು ಇದು ಮಾಡ್ದ, ನೀನು ಕಂಟಿನ್ಯೂ. ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸುವೆನು, ಪಟ್ಟಣವನ್ನು ಉಳಿಸಿ ಕಾಪಾಡುವೆನು, ಯೆಹೋವನು ನುಡಿದದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಒಂದು ಗುರುತನ್ನು ಕಾಣುವಿ. ಆಮೇಲೆ ಈಗ ಸೂರ್ಯನು ಇಳಿತರದಿಂದ ಆಹಾಜನ ಸೋಪಾನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳನ್ನು 10 ಮೆಟ್ಲು ಹಿಂದಕ್ಕೆ ಬರಮಾಡುವೆನು ಎಂದು ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆಂಬುದಾಗಿ ತಿಳಿಸಿ. ಸಾಕು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರು ಕೊನೆಗೂ ನಾವು ಆಶೀರ್ವಾದ ಮಾಡ್ದ ಪ್ರಿಯರೇ. ನಂತರ ಗುಣ ಹೊಂದಿದ, ಆಶೀರ್ವಾದ ತಗೊಂಡ, ಕೊನೆಗೆ ಏನು ಮಾಡ್ದ? ಇವನನ್ನು ಅಡ್ಮೈರ್ ಮಾಡೋಕ್ಕೆ ಜನ ಒಬ್ಬೊಬ್ಬ ನಿನ್ನ ಪ್ರಾರ್ಥನೆ ದೇವ್ರಿಗೆ ಇವತ್ತಷ್ಟು ತುಂಬ ಹುಷಾರಾಗಿರ್ಬೇಕು ಪ್ರಿಯರೇ. ನಾವು ಅನೇಕರ ಹೊಗಳಿಕೆಗೆ ನಾವು ಏನಾರ ಅಕಸ್ಮಾತ್ ಬಿದ್ದೋಗ್ಬಿಟ್ರೆ ಅತಿ ಶೀಘ್ರ ಬಿದ್ದೋಗ್ತೀವಿ ಪ್ರಿಯರೇ. ಹೊಗಳಿಕೆಗೆ ಅರ್ಹನು ಯೇಸು ಒಬ್ಬನೇ ಪ್ರಿಯ. ಯೇಸು ಸ್ವಾಮಿ ಯಾರು ಜನರನ್ನ ಹೊಗಳ್ತಾರೋ ಅವ್ರನ್ನ ಬೇಗ ದೇವರು ಏನ್ ಮಾಡ್ತಾನಂತೆ? ಒತ್ತುಕೊಂಡು ಹೋಗ್ಬಿಡ್ತಾನೆ ಪ್ರಿಯ. ಯಾವ ಪುಸ್ತಕದಲ್ಲಿದೆ? ಯಾವ್ದು ವಚನ? 31, 21, 20 ನೋಡ್ರಿ, ನೋಡೋಣ. ಯೋಬ 30, 21 ನೋಡ್ರಿ. ಅಲ್ಲ, 32, 21 ಓದ್ರಿ ಬೇಗ. ಕಮ 32, 21. ಆದರೆ ನಾನು ಯಾರಿಗೂ ಮುಖದಾಕ್ಷಿಣ್ಯವನ್ನು ತೋರಿಸಬಾರದು. ನೋಡ್ರಿ, ಯಾರಿಗೂ ನಾವು ಮುಖದಾಕ್ಷಿಣ್ಯ ನೋಡಬಾರ್ದು, ಮುಖದಾಕ್ಷಿಣ್ಯ ತೋರಿಸಬಾರ್ದು. ನೋಡ್ರಿ, ಯಾವ ಮನುಷ್ಯನ ಮುಖಸ್ತುತಿ ಅಂದ್ರೆ ಎದುರಿಗೆ ಹೊಗಳೋದು, ಹಿಂದೆ ಹೊಗಳ್ರಿ, ಎದುರುಗಡೆ ಹೊಗಳ್ಬೇಡ್ರಿ. ಪಾಪ ಎಂತ ಚೆನ್ನಾಗಿ ಹಾಡು ಹೇಳಿದ್ರಿ, ಎಂತ ಚೆನ್ನಾಗಿ ಮೆಸೇಜ್ ಕೊಟ್ರಿ, ಏನ್ ಮಾಡಿದ್ರಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಹಂಗೆ ಬರುತ್ತ ಮುದುತ್ತಾ ಇರ್ತಾರೆ. ಏನಾಗ್ತದೆ? ಅವ್ರಿಗೆ ಗೊತ್ತಿಲ್ಲ, ನಿಧಾನಕ್ಕೆ ಹೋಗ್ತಾ ಇರ್ತಾರೆ ಪ್ರಿಯರೇ. ಯಾಕೆಂದ್ರೆ ಮನುಷ್ಯನಿಗೆ ಹೊಗಳಿಕೆ ಅಂದ್ರೆ ಬಹಳ ಇಷ್ಟ ಪ್ರಿಯರೇ. ಅದಕ್ಕೆ ದೇವರೊಬ್ಬನೇ ಹೊಗಳಿಕೆಗೆ, ಸ್ತುತಿಗೆ ಅರ್ಹನು ಪ್ರಿಯರೇ, ನಾವು ಯಾರು ಅಲ್ಲ ಪ್ರಿಯರೇ. ಅದಕ್ಕೆ ಮುಂದೆ ಹೋಗೋದಕ್ಕೆ ಬಹಳ ಹುಷಾರಾಗಿರ್ಬೇಕು ಪ್ರಿಯ ಅಂತ ವಿಷಯದಲ್ಲಿ. ಏನು ಒಬ್ಬ ಸೇವಕ ಬಂದು, ಐ ಥಿಂಕ್ ನಾನು ಜಾನ್ ವೆಸ್ಲಿ ಇರ್ಬೋದು, ಎಂಥ ಬ್ಯೂಟಿಫುಲ್ ಮೆಸೇಜ್ ಕೊಟ್ರಿ ಅಂತ ದೊಡ್ಡ ಸೇವಕರು, ಅವರು ದೊಡ್ಡ ಸೇವಕರೇ ಬಂದು ಹೇಳಿದಾಗ, ಸೈತಾನು ಸಹ ಮೆಸೇಜ್ ಕೊಡ್ತಾನೆ, ಅದರಲ್ಲಿ ದೊಡ್ಡದಿಲ್ಲ ತಿಳಿದ್ರು. ಅವ್ನಿಗೆ ಹೆಂಗಾಗಿರ್ಬೋದು, ಎಷ್ಟು ಜೊತೆ ಏನು ತಗೊಂಡು ಹೊಡೆದಿರ್ಬಂದಾಗಿರ್ಬೋದು. ಯಾಕೆ ಅಂದರೆ ಎಲ್ಲಿ ನಾನು ಬೀಳ್ಸಕ್ಕೆ ಈ ಮೂಲಕ ಬಂದ ಸೈತಾನ್ ಅಂತ ಗೊತ್ತಾಯ್ತು. ಇವನು ಬೀಳ್ಸಕ್ಕೆ ಸೈತಾನ್ ಜೊತೆಗೆ ಬಂದಂತ ಯಾರು? ಪೇತ್ರನ ಜೊತೆ ಯೇಸು ಸ್ವಾಮಿ. ಇವನು ಸೈತಾನ್ ಬಂದ ಅಂತ ಏನ್ ಹೇಳ್ದ ಯೇಸು? ಅಯ್ಯೋ ಇವರೆಲ್ಲ ಶಿಷ್ಯರು, ಸ್ವಾಮಿ ಯೆರೂಸಲೇಮ್ ಕಡೆ ಹೋಗ್ಬೇಡಿ ಸ್ವಾಮಿ, ಅಯ್ಯೋ ಅಲ್ಲಿ ನಿಮ್ಮನ್ನ ಇದು ಮಾಡ್ಬಿಡ್ತಾರೆ, ಶಿಲ್ಬೆಗೆ ಹಾಕ್ಬಿಡ ಹಾಗೆ ಅಂತ ಎಲ್ಲ ಇವನ್ನ ಅಲ್ಲಿ ಹೋಗುತ್ತ. ಅಂದ್ರೆ ತಂದೆಯ ಚಿತ್ತವನ್ನ ತಡಿತಾ ಇರ್ಬೇಕಾದ್ರೆ ಅವ್ರ ಶಿಷ್ಯರೇ ಆಗಿರ್ಲಿ, ಎತ್ತ ತಾಯಿ ಆಗಿರ್ಲಿ, ಯಾರೇ ಆಗಿರ್ಲಿ, ಅವ್ರು ವಿರೋಧ ಮಾಡ್ದ ಪ್ರಿಯರೇ. ಏನಂದ? ಸೈತಾನನೇ ನನ್ನ ಹಿಂದೆ ಬಾ. ಯಾಕೆಂದ್ರೆ ಪೇತ್ರ ಮಾತಾಡಿದ್ದು ನೀನೆಲ್ಲ ಮಾತಾಡಿದ್ದು ಯಾರು? ಯಾಕೆಂದ್ರೆ ತಂದೆಯ ಚಿತ್ತ ನೆರವೇರಿಸಲ್ಲ ಅಂದ್ರೆ ಯೇಸು ಸ್ವಾಮಿ ಶಿಲ್ಬೆ ಸಾಯಿಲ್ಲ ಅಂದ್ರೆ ನಮಗೆ ಬಿಡುಗಡೆ ಇಲ್ಲ. ಇರೋ ಬಂದಿದ್ದ ಉದ್ದೇಶನೇ ನೆರವೇರಲ್ಲ. ಅದಕ್ಕೆ ಯಾರ ಮೂಲಕ ಸೈತಾನ್ ತಡಿತಾ ಇದ್ದಾನೆ?
ಬಹಳ ಪ್ರಿಯಪಟ್ಟ ಶಿಷ್ಯನ ಮೂಲಕನೇ ಪ್ರಿಯ. ಅದಕ್ಕೆ ಸೈತಾನನೇ ಅಂತ ಅವನ್ಗೆ ಹೇಳಲಿಲ್ಲ, ಅವನಲ್ಲಿರ್ತಕ್ಕಂಥ ಮಾತುಗಳು ಹೇಳಿದ್ನಲ್ಲ, ಸೈತಾನನೇ ನೀನು ಅವನೊಳಗಿರ್ತ ಸೈತಾನನೇ ನನ್ನ ಹಿಂದೆ ಬಾ ಅಂತ ಅಲ್ಲ ಪ್ರಿಯ. ಅದಕ್ಕೆ ಹೊಗಳಿಕೆಗೆ ಅರ್ಹರಲ್ಲ ನಾವೆಲ್ಲ ಪ್ರಿಯ. ಏನ್ ಕಂಟಿನ್ಯೂ? ಮುಖಸ್ತುತಿಯನ್ನು ಮಾಡುವುದಕ್ಕೆ ನನ್ನಿಂದ ಆಗುವುದಿಲ್ಲ, ಮಾಡಿದರೆ ನನ್ನ ಸೃಷ್ಟಿಕರ್ತನು ನನ್ನನ್ನು ಬೇಗ ಹೊತ್ತುಕೊಂಡು ಅಷ್ಟೇ. ಯಾರು ಮಾಡ್ತಾರೋ ಅವ್ರನ್ನ ನಿಮ್ಮನ್ನೇ ಹೊಗಳ್ತಿರಲ್ಲ, ನಿಮ್ಮನ್ನೇ ಬೇಗ ತಗೊಂಡೋಗ್ತಾನೆ. ಯಾಕೆಂದ್ರೆ ನನ್ನ ಸೇವೆಗೆ ಅಡ್ಡಿ ಮಾಡಕ್ಕೆ ನೀನೇ ಕಾರಣವಾಗಿ ಅವ್ನು ಹೊಗಳ್ತಾ ಇದೀಯ ಅಂದ್ಬಿಟ್ಟು ಅವನ್ನ ಹೊತ್ಕೊಂಡು ಹೋಗ್ಬಿಡ್ತಾನೆ. ಬಹಳ ಒಳ್ಳೆ ಕೆಲಸ ಮಾಡ್ತಾನೆ. ಯಾಕೆಂದ್ರೆ ಅವ್ರನ್ನ ಬೀಳ್ಸಿಕ್ಕೆ ಕಾರಣ ಆಗ್ತಾರಲ್ಲ. ಅದಕ್ಕೆ ಪ್ರಿಯರೇ, ನಿಜವಾಗ್ಲೂ ದೇವರು ಅದಕ್ಕೆ ಇಷ್ಟನೇ ಪಡಲ್ಲ ಪ್ರಿಯ. ಇವನ್ ಏನ್ ಮಾಡಲ್ಲ ಇಚ್ಕೆಯ, ಕೊನೆಗೆ ಏನಾಯ್ತು? ಕಮಾನ್ 39 ಕಮಾನ್. ಅದೇ ಕಾಲದಲ್ಲಿ ಬಲದಾನನ ಮಗನು ಬಾಬೆಲಿನ ಅರಸನೂ ಆದ ಮೆರೋದಕ ನೀನೇನು ಅಂಧ ಭಾಷೆ ಮಾತಾಡ್ತಾ ಇದೆಯಲ್ಲ. ಮೆರೋದಕ ಬಲದಾನನೆಂಬುವನು ಇಚ್ಛೆಯನ್ನು ಅಸ್ವಸ್ಥನಾಗಿದ್ದು ಗುಣಹೊಂದಿದನು ಎಂದು ಕೇಳಿ ಅವನ ಪತ್ರವನ್ನು ಬಹುಮಾನ ಕಳಿಸ್ತಾ. ಅಬ್ಬಬ್ಬ, ಗುಣಹೊಂದದ್ನ ಇಚ್ಛೆ ಅಂದ್ಬಿಟ್ಟು ಒಂದು ಲೆಟರ್ ಕೊಟ್ಟ, ಬಹುಮಾನ ಕೊಟ್ಟ, ಕಳಿಸ್ತಾಗ ಇವನು ಸ್ವಲ್ಪ ಆಟೋಮೆಟಿಕ್ ಆಗಿ ಮೇಲೆ ಹೋಗ್ಬಿಟ್ಟ. ಯಾರು? ಇಚ್ಕೆಯ ಮನಸೋತ್ಬಿಟ್ಟು ಕೊನೆಗೆ ಎಲ್ಲ ಬಾಬೇಲ್ ಅರಸ ಅವನು, ಬೇರೆ ಯಾರು ಅಲ್ಲ ಅವರು. ಬರೀ ಬಾಬೇಲ್ ಅರಸ, ಬರೀ ಇವನೇ ಅಲ್ಲ, ನೆಬೂಕದ್ನೆಚ್ಚರ್ ಮಾತ್ರ ಅಲ್ಲ, ಅದು ಹಿಂದಿನ ಅರಸ ಇವನು. ಈ ಬಾಬೇಲ್ ಅರಸ ಬಂದು ಎಲ್ಲನೂ ಇವನು ಹೊಗಳಿಸಿದ ತಕ್ಷಣ ಮೇಲಕ್ಕೆ ಹೋಗ್ಬಿಟ್ಟು ನೋಡಿ, ಇದು ಅನೇಕ ಯುದ್ಧ ಆಡ್ಬೇಕಾದ್ರೆ ಇರತಕ್ಕ ಅನೇಕ ವಿಷಯಗಳನ್ನ ಇಟ್ಟಿರ್ತೀವಿ. ಅಲ್ಲಿ ಗೋಲ್ಡ್ಗಳನ್ನೆಲ್ಲ ಇಟ್ಟಿರ್ತೀವಿ, ಅಲ್ಲಿ ಈ ರೀತಿ ಇಟ್ಟಿರ್ತೀವಿ, ಇಲ್ಲಿ ಸಾಮಗ್ರಿ ಇಟ್ಟಿರ್ತೀವಿ. ಇದು ಸೀಕ್ರೆಟ್ ಪ್ಲೇಸು, A to Z ಎಲ್ಲವನ್ನು ತೋರಿಸ್ಬಿಟ್ಟ ಇಚ್ಕೆಯ ಬಾಬೇಲ್ ಅರಸನಿಗೆ. ಯಾಕೆ? ಅವನು ಹೊಗಳಿ ಬಹುಮಾನ ಕೊಟ್ಟನಲ್ಲ, ಎಲ್ಲ ಹೇಳಿ ಕಂಟಿನ್ಯೂ ಮಾಡಿ ಹೋದ್ರಿ ಬೇಗ. ಇಚ್ಕೆಯನ್ನು ಬಂದ ದೂತರನ್ನು ಸಂತೋಷದಿಂದ ನೋಡಿ ಅವರಿಗೆ ಬೆಳ್ಳಿ, ಬಂಗಾರ, ಸುಗಂಧ ದ್ರವ್ಯ, ಪರಿಮಳ ತೈಲ ಮೊದಲಾದ ಪದಾರ್ಥಗಳಿರುವ ಮನೆಯನ್ನು ಎಲ್ಲ ತೋರಿಸ್ಬಿಟ್ಟ. ಎಲ್ಲ ಆಯುಧ ಶಾಲೆ ತೋರಿಸ್ತಾ. ಅಲೋ, ಕೊನೆಗೆ ದೇವರ ಪೂಜಾ ಸಾಮಗ್ರಿಗಳು ಎಲ್ಲಾನು ತೋರಿಸ್ಬಿಟ್ಟ. ನನ್ನ ಭಂಡಾರದಲ್ಲಿದ್ದೆಲ್ಲವನ್ನೂ ತೋರಿಸಿದನು. ಅವನ ಅರಮನೆಯಲ್ಲಿಯೋ ರಾಜ್ಯದಲ್ಲಿಯೋ ಅವರಿಗೆ ತೋರಿಸಿದ್ದ ವಸ್ತುವು ಒಂದೂ ಇರಲಿಲ್ಲ. ಆಗ ಪ್ರವಾದಿಯಾದ ಯೆಶಾಯನು ಇಚ್ಕೆಯನ ಬಳಿಗೆ ಬಂದು ಅವನನ್ನು ಅಲ್ಲ ಅವಾಗ ಯೆಶಾಯ ಬಂದ. ಹಲೋ, ಎಕ್ಸ್ಕ್ಯೂಸ್ ಮೀ ಅಂದ್ಬಿಟ್ಟು ಅವ್ನು ಕೇಳ್ದ ಇಚ್ಕೆಯನ್ನ. ಅವನು ಬಾಬೇಲ್ ಅರಸ ಬಂದಲ್ಲ, ಏನ್ ತೋರಿಸ್ತಿದ್ದಲ್ಲ? ಅಯ್ಯೋ ಎಲ್ಲಾನು ತೋರಿಸ್ತೆ, ಒಂದು ಬಿಡ್ಲಿಲ್ಲ, ಎಲ್ಲ ತೋರಿಸ್ತೆ. ಎಲ್ಲ ತೋರಿಸ್ತಾ ಎಲ್ಲ ತೋರಿಸ್ತೆ ಅಂದಾಗ ಅಲ್ಲಿ ಪ್ರವಾದನೆ ಹೇಳ್ದ. 6ನೇ ವಚನ ಬಂದು ಒಂದೊಂದು ಪ್ರವಾದನೆ ಹೇಳ್ದ. ಆತನು ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೆ ಹೋದ್ರಿ ಮಾತನ್ನು ಕೇಳು. ಹಾ, ಆತನು ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೂ ಅರಮನೆಯಲ್ಲಿ ಸಂಗ್ರಹವಾದದ್ದೆಲ್ಲವೂ ಬಾಬೆಲ್ಲಿಗೆ ಒಯ್ಯಲ್ಪಡುವ ದಿನ ಬರುವುದು, ಇಲ್ಲೇನು ಉಳಿಯೋದಿಲ್ಲ ಅಂತ ಜಗದಲ್ಲಿ ಹೇಳ್ರಿ ಪ್ರಿಯರೇ. ನಂತರ ಬಾಬೆಲ್ಲಿಗಾಗಿ ಬಾಬೇಲ್ ಅರಸನ ಎಲ್ಲಾನು ತಗೊಂಡೋದ ಪ್ರಿಯರೇ. ಎಲ್ಲ ತಗೊಂಡಿದ್ದಲ್ಲದೆ ನಮ್ಮ ದೇವರ ಮಕ್ಕಳು 70 ವರ್ಷ ಬಾಬೆಲಿಗೆ ಸೆರೆ ಹೋದ್ರು ಪ್ರಿಯರೇ. ಪ್ರೈಸ್ ಎಲ್ಲ ಸೀಕ್ರೆಟ್ ಎಲ್ಲ ಹೇಳ್ಬಿಟ್ಟ ಪ್ರಿಯರೇ. ಆದ್ರೂ ಒಂದು ಸಂತೋಷ ಆಯ್ತು ಅವ್ರಿಗೆ. ಏನ್ ಸಂತೋಷ ಆಯ್ತು? 8ನೇ ವಚನ. ಹೇಗೋ ನನ್ನ ಜೀವಮಾನದಲ್ಲಿ ತಪ್ಪದೇ ಸೌಭಾಗ್ಯವಿರುವುದು ಅಂದುಕೊಂಡು ನೋಡು, ಇಚ್ಕಿನ ಮಕ್ಕಳನ್ನು ಸಹ ಕರ್ಡೋಗಿ ಕಂಚಿಕೆಗೆ ಇಟ್ಕೊಂಡ ಅವನು. ಎಲ್ಲ ಸೀಕ್ರೆಟ್ ಎಲ್ಲ ತೋರಿಸಿದ್ದಕ್ಕೆ ಅನೇಕ ವಿಷಯಗಳು, ಎಷ್ಟೋ ವಿಷಯಗಳು ಸೀಕ್ರೆಟ್ಗಳನ್ನ ಹೇಳುವಂತ ಸಮಯದಲ್ಲಿ ಹೇಳ್ಬೇಕು ಪ್ರಿಯ. ಬೈಬಲ್ ಹೇಳ್ತಾರೆ, ಅನೇಕ ಸೀಕ್ರೆಟ್ಗಳನ್ನು ನಿನ್ನ ಎದೆಯಲ್ಲಿ ವರ್ಗಗಳಿಗೂ ನಿನ್ನ ಬಾಯ ಬಾಗಿಲನ್ನು ಈಗ ಹಾಕು ಭದ್ರವಾಗಿ ಇಟ್ಟಿರ್ಬೋದು ಅಂತ. ಎದೆಯಲ್ಲಿ ವರ್ಗೋರು ಯಾರು? ಹೆಂಡತಿ ಮಾತ್ರ. ಹೆಂಡತಿಗೂ ಸಹ ಅನೇಕ ವಿಷಯಗಳನ್ನ, ಎಷ್ಟೋ ಜನ ಗೊತ್ತಾ, ತುಂಬಾ ಗಂಡ ಅಂತ ಜೋಶಾಗಿ, ರೀ ನಾನು ಮದ್ವೆ ಮುಂಚೆ ಒಬ್ಬನ ಲವ್ ಮಾಡಿದ್ದೆ ರೀ ಅಂತ ಹೇಳ್ಬಿಟ್ಟು ಸೀಕ್ರೆಟ್ ಎಲ್ಲ ಹೇಳ್ಬಿಡ್ತಾರೆ. ಎಲ್ಲ ಹೇಳಿದಾಗ ಹೌದಾ, ಏನಿಲ್ಲ, ನೋ ಪ್ರಾಬ್ಲಮ್, ನಾನು ಮಾಡಿದೆ ಹಾಗೆ ಅಂದ್ಬಿಟ್ಟು ಕೊನೆಗೆ ಒಂದ್ ಕಡೆಯಿಂದ ಕಿರುಕುಳ ಕೂಡ ಶುರು ಮಾಡ್ತಾರೆ. ಅನೇಕ ವಿಷಯಗಳನ್ನ ಸೀಕ್ರೆಟ್ಗಳನ್ನ ಗಂಡನಿಗೆ ಆಗ್ಲಿ ಹೆಂಡತಿ ಅದು ಹೇಳ್ಬಾರ್ದು ಪ್ರೇರ. ಅದಕ್ಕೆ ಬೈಬಲ್ ಹೇಳ್ತಾರೆ, ಎದೆಯಲ್ಲಿ ವರ್ಗ ಉಳಿದು ನಿನ್ನ ಬಾಯಿ ಬಾಗಿಲನ್ನು, ಯಾವುದು ವಚನ? ಮೀಕ ತೆಗಿರಿ. ಮೀಕ ಐ ಥಿಂಕ್ ಚಾಪ್ಟರ್ 7 ಇರ್ಬೋದು. 7 5 4 ನೋಡ್ರಿ. 7:4. ಮಿತ್ರನನ್ನು ನಂಬಬೇಡ, ಆಪ್ತರಲ್ಲಿ ಭರವಸೆ ಇಡಬೇಡ, ಎದೆಯ ಮೇಲೆ ಹೊರಗುವವಳಿಗೂ ಬಾಯ ಬಾಗಿಲನ್ನು ಭದ್ರವಾಗಿಟ್ಟಿಟ್ಟು. ಸರಿ, ಯಾವ ವಿಷಯ ಅಂತ ಹೇಳೋದನ್ನ ಬಹಳ ಹುಷಾರಾಗಿರ್ಬೇಕು. ಹಂಗಂತ ಗಂಡತವ ಏನೇನೋ ವಿಷಯಗಳನ್ನ ಮುಚ್ಚಿಡ್ಲೂಬಾರ್ದು, ಫ್ರೀ ಆಗಿರ್ಬೇಕು. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು, ಹಿಂಗೆ ಹೇಳಿದ್ರು ಹೆಂಗಿಂಗೂ ಅರ್ಥ ಮಾಡ್ಕೊಂಡ್ಬಿಟ್ಟಿಲ್ಲ.
ಇಲ್ಲಿ ನೋಡ್ರಿ, ಸಿಂಪಲ್ ಒಂದು ಸಣ್ಣ ವಿಷಯ ಹೇಳ್ತೀನಿ. ಜಾಬ್ಗೆ ಜಾಬ್ ಅಂತಾನೆ ಅಬ್ರಾಮನಿಗೆ ದೇವರು ಏನ್ ಮಾಡ್ದ, ನೀನು ಒಬ್ಬನೇ ಮಗನಾಗಿರ್ತಕ್ಕಂತಾಗ ಇವನು ಈಸಾಕನನ್ನ ಮೋರಿಯ ಬೆಟ್ಟಕ್ಕೆ ಬಂದು ಬಲಿ ಕೊಡು ಅಂತ. ಇವನು ಸೀದವಾಗಿ ಹೆಂಡತಿ ಹೇಳಿದ್ರೆ ಏನಾಗ್ತೈತೆ ಹೇಳಿ? ದೇವ್ರು ಮಾತಾಡಿದ್ನ, ನಿನ್ ಮನೆ ಕಾಯುವಾಗ ದೇವ್ರು ಮಾತಾಡಿರೋದು ಗಂಡಂಗೂ ಬೈದ್ಬಿಡೋಣ. ನಾನು ಎಷ್ಟು ಕಷ್ಟಪಟ್ಟು 90 ವರ್ಷ ಆಗಿತ್ತು, ನೀನ್ 100 ವರ್ಷ ಆಗಿತ್ತು, ಆ ಒಂದು ಪೀರಿಯಡ್ ಟೈಮ್ ಹೋಗಿತ್ತು, ಅದು ಅನ್ಬಿಲಿಯಬಲ್ ಅಂತ ಎಂತ ಒಂದು ಮುದ್ದಾದ ಮಗು ಕೊಟ್ಟಿದ್ದಾನೆ. ಇವತ್ತು ಮೋರಿಯ ಬೆಟ್ಟೆ ಬಂದಿದ್ದು ದೇವ್ರು ಮಾತಾಡ್ತಾನ, ದೇವ ಮಾತಾಡೋದು ಅಂದ್ಬಿಟ್ಟು ಎಲ್ಲ ಕೆಡಿಸ್ಬಿಡೋಣ. ನಾವು ಸೈಲೆಂಟ್ ಆಗದ, ಎದೆಯ ಮೇಲೆ ಹೊರಗುವಂತ ಸಾರದಿಗೂ ಸಹ ಹೇಳ್ದಲೆ ಸೈಲೆಂಟ್ ಆಗೋದ ಪ್ರಿಯರೇ. ಅದಕ್ಕೆ ಮತ್ತೆಲ್ಲ ನಾವು ಇಲ್ಲಿ ಕೂತಿರೋ ಅಂತ ವಿಷಯ, ಬೇರೆ ಬೇರೆ ಅನೇಕ ವಿಷಯಗಳನ್ನ ನಾವು ಕೇರ್ ಆಗಿರ್ಬೇಕು ಪ್ರಿಯರೇ. ಕಮ ನಂತರ ಸರಿ ಆಯ್ತು. ಆಮೇಲೆ ಕೊನೆ ಮನೆಯಂದ ಯೆಶಾಯ ಕಮನೆ ಲಾಸ್ಟ್ 39:8 ಹಿಜ್ಕೀಯನು ಯೆಶಾಯನಿಗೆ ನೀನು ತಿಳಿಸಿದ್ದು ಯೆಹೋವನ ಮಾತು ಒಳ್ಳೆಯದಾಗಿದೆ ಎಂದು ಉತ್ತರ ಕೊಟ್ಟನು. ಅಲ್ಲ, ಉತ್ತರ ಕೊಟ್ಟನು, ಒಳ್ಳೇದಾಯ್ತು ಅಂತ ಹೇಳಿ ಉತ್ತರ ಕೊಟ್ಟ ಪ್ರಿಯರೇ. ಆಮೇಲೆ ಅದು ಹೋಯ್ತು. ಆಮೇಲೆ 40ನೇ ಅಧ್ಯಾಯದಲ್ಲಿ ಏನಾಯ್ತು? ಎಡ್ಲೇಸ್ ಹೋದ್ರಿ. ಇಲ್ಲಿ ನೋಡ್ರಿ, ಬೈಬಲ್ ಅಂತಂದ್ರೆ ಆಯ್ತದು ಯೆಶಾಯ ಒಂದು ಪ್ರವಾದನೆ ಪುಸ್ತಕ, ಒಂದು ಮಿನಿ ಬೈಬಲ್ ಅನ್ನಲ್ಲ, 39 ಚಾಪ್ಟರ್ ಹಳೆಯ ಒಡಂಬಡಿಕೆ ಮುಗಿದೋಯ್ತು ಇಲ್ಲಿಗೆ ಪ್ರಿಯರೇ. ಈ 40ನೇ ಅಧ್ಯಾಯ ಹೊಸ ಒಡಂಬಡಿಕೆ ಪ್ರಿಯರೇ. ಅಲ್ಲಿ ಏನಂತೆ ಹೆಡ್ಲೈನ್ಸ್ ಹೋದ್ರಿ? ಬಾಬೆಲಿನಲ್ಲಿ ಸರಿಯಾದ ಓಕೆ ಓಕೆ ಯೆಹೋವನು ತನ್ನ ಜನರನ್ನು ರಕ್ಷಿಸಬೇಕೆಂದು ಮಾಡಿರುವ ಸಂಕಲ್ಪ, ಯೆಹೋವನೇ ಸರ್ವಶಕ್ತನಾದ. ಆಮೇಲೆ ಯೆಹೋವನ ಜನರಿಗೆ ಯಾವುದೊಂದು ಶುಭ ಸಮಾಚಾರ. ಜಾನ್ ದ ಬ್ಯಾಪ್ಟಿಸ್ಟ್ ಹೇಳಿದ್ನಲ್ಲ, ನಿನ್ನ ದಾರಿಯನ್ನು ಸಿದ್ಧ ಮಾಡು, ಕರ್ತನ ಎಲ್ಲ ಕಡ್ಡಾಗೆಲ್ಲ ಇದು ಮಾಡು. ಯಾಕೆಂದ್ರೆ ದೇವರು ಆದಿಯನ್ನು ಜಾನ್ ದ ಬ್ಯಾಪ್ಟಿಸ್ಟ್ ಕಳಿಸಿ ಪ್ರಿಯರೇ, ದೇವರು ಕಳಿಸಿದ್ರು. ಇನ್ನು 40 ಚಾಪ್ಟರ್ನ ಪೂರ್ತಿ ಓದ್ರಿ, ಅದು ನ್ಯೂ ಟೆಸ್ಟಮೆಂಟ್ ಪ್ರೇಯರ್. ಪ್ರೈಸ್ ದ ಲಾರ್ಡ್ ಪ್ರೇಯರ್, ಬ್ಯೂಟಿಫುಲ್. ಅದಕ್ಕೆ ನೀವು ಓದ್ತಾ ಕಂಪ್ಲೀಟ್ 39 ಚಾಪ್ಟರ್ ಈ ಹಿಜ್ಕೀಯನ ಬಗ್ಗೆನೇ ಮಾತಾಡಿ ಯೆಶಾಯ ಕಡೆ ಕಾಣಿಸ್ತಾ ಪ್ರೇಯರ್. ಪೂರ್ತಿ ಇದನ್ನು ಕೊನೆಯಾಗಿ ನಡೆಸ್ತಾ ಪ್ರೇಯರೇ. ಈ ರೀತಿ ಹಿಜ್ಕೀಯ ದೇವರ ಜೊತೆಲಿಂದ ಮತ್ತೆ ಮೋಶ ಮಾಡಿದಂಥ ಆಜ್ಞೆಗಳು ಕೈಗೊಳ್ಳೋದ್ರಿಂದ. ಮೋಶ ಆಜ್ಞೆಗಳು ಎಷ್ಟು ಆಜ್ಞೆಗಳು? 10 ಆಜ್ಞೆಗಳು ಪ್ರಿಯರೇ. ಆದ್ರೆ ಹೊಸ ಒಡಂಬಡಿಕೆ 10 ಆಜ್ಞೆಗಳಿಗೆ ಏನ್ ಸಮಾನ ಅಂತ ಹೇಳಿದೆ? ವಿಮೋಚನೆ ಕಂಡ 20ನೇ ಅಧ್ಯಾಯ 1ರಿಂದ 17 10 ವಚನ, 10 ಆಜ್ಞೆಗಳು. ಹಾಗೆ ಟಕ್ ಟಕ್ ಅಂತ ಹೇಳಿ ನೋಡೋಣ, ಹೇಳಕ್ಕಾಗಲ್ಲ ಬಿಡಿ. ನಾನಲ್ಲ ನಿಮಗೆ ಬೇರೆ ದೇವರೇ ಇರಬಾರ್ದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿ ಕಡೆ ನೀರಿಲ್ಲ ಯಾವ ರೂಪವನ್ನು ಮಾಡಿಕೊಳ್ಳಬೇಡ್ರಿ, ಪೂಜೆ ಮಾಡಬೇಡ್ರಿ, ಹಠ ಮಾಡಿ ಬೀಳಲು ಬೇಡಬೇಡ್ರಿ. ನನಗೆ ಸಲ್ಲತಕ್ಕ ಗೌರವವನ್ನು ನನ್ನ ಮತ್ತೊಬ್ಬರಿಗೆ ಸಲ್ಲಬಿಡಿಸ. ಆದ್ದರಿಂದ ನನ್ನನ್ನು ಪ್ರೀತಿ ನನ್ನ ಆಜ್ಞೆಯನ್ನು ಕೈಗೊಂಡು ನಿಮಗೆ 1000 ತಲೆವರೆಗೂ ದೇವರು ತೋರಿಸ್ತೀನಿ. ನನ್ನ ಆಜ್ಞೆಯನ್ನು ಕೈಗೊಂಡು ನಡೀಲಿಲ್ಲ ಅಂತಂದ್ರೆ ನಿಮಗೆ ನಿಮ್ಮ 3-4 ಮಕ್ಕಳ ತನಕ ನಿಮ್ಮ ಶಾಪವನ್ನು ಬರಮಾಡ್ತೀನಿ. ಮತ್ತು ನನ್ನ ಹೆಸರನ್ನು ಐಕ್ಯತೆಗೆ ಎತ್ತಬಾರ್ದು. ಮತ್ತೆ ನನ್ನ ದಿನವನ್ನು ಅಂದ್ರೆ 6 ದಿವಸ ಎಲ್ಲ ಕೆಲಸ ಮಾಡಿ 7 ದಿವಸ ಸಬ್ಬತ್ ದಿನವನ್ನು ಆಚರಿಸ್ರಿ. ನಂತರ ತಂದೆ ತಾಯಿಗಳನ್ನ ಸನ್ಮಾನ ಮಾಡಬೇಕು. ನಂತರ ಆಮೇಲೆ ಕದಿಬಾರ್ದು, ನರಹತ್ಯೆ ಮಾಡಬಾರ್ದು, ಕದಿಬಾರ್ದು, ವಿಚಾರ ಮಾಡಬಾರ್ದು, ಇನ್ನೊಬ್ಬರು ಸಾಕ್ಷಿ ಹೇಳಬಾರ್ದು, ಇನ್ನೊಬ್ಬರಿಗೆ ದನ ಎಣ್ಣೆ ಮಕ್ಕಳನ್ನ ಆಸೆ ಪಡಬಾರ್ದು. ಈ 10 ಆಜ್ಞೆ ಹೊಸ ಒಡಂಬಡಿಕೆ. ಮತ್ತಾಯ 22ನೇ ಅಧ್ಯಾಯ 37ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 22:37-38. ಮತ್ತಾಯ 22 ಓದ್ರಿ, 2 ವಚನ. ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಎಂಬ ಆಜ್ಞೆ ಮುಖ್ಯವಾದದ್ದು. ಮೊದಲನೆಯದು. ಇದಕ್ಕೆ ಸಮವಾದ 2ನೇ ಆಜ್ಞೆ ಒಂದುಂಟು, ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಈ 2 ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿ ಎಲ್ಲ 10 ಆಜ್ಞೆ, 2 ಆಜ್ಞೆ. ಈ ಆಜ್ಞೆ ಕೈಗೊಂಡು ನಡೆದ ಅವನು ಯಾರು? ಹಿಜ್ಕೀಯ. ನಾವು ಈ 2 ಆಜ್ಞೆ ಕೈಗೊಂಡು ನಡೆಯೋಣ. ನ್ಯೂ ಟೆಸ್ಟಮೆಂಟ್ ಅಲ್ಲಿ ಯೇಸು ಸ್ವಾಮಿ ಬಂದು ಎಲ್ಲ ನಾನೆಲ್ಲ ಅವನು ಒತ್ಕೊಂಡು ಪ್ರಿಯರೇ ನಮಗೆ ಬಿಡುಗಡೆ ಕೊಟ್ಟ. ಅವನು ಕೊಟ್ಟಿದ್ದ ರಕ್ತವನ್ನು ಲಾಗೆ ರಕ್ತ ಕೊಟ್ಟ ಪ್ರಿಯರೇ. ನಂತರ ಲಾ ಎಲ್ಲ ರದ್ದು ಮಾಡಿದ, ಅವನು ತನ್ನ ರಕ್ತ ಕೊಟ್ಟು ನಮಗೆ ಕಂಪ್ಲೀಟ್ 2 ಆಜ್ಞೆ ಕೊಟ್ಟ. ಒಂದು ದೇವರನ್ನ ಪ್ರೀತಿ ಮಾಡ್ರಿ, ಇನ್ನೊಂದು ಮನುಷ್ಯರನ್ನ ಪ್ರೀತಿ ಮಾಡ್ರಿ. ಮನುಷ್ಯರಿಗೆ ಅವನು ತಂದಿರುವಂತ 10 ಕಮಾಂಡ್ಮೆಂಟ್ಸ್ ಅಲ್ಲಿ ಏನಿತ್ತು? ಈ ಕಡೆ ಟ್ಯಾಬ್ಲೆಟ್ ಅಲ್ಲಿ ಎಷ್ಟಿತ್ತು? 4. ಒಂದು ದೇವರಿಗೂ ಮನುಷ್ಯನಿಗೂ ಇರ್ತಕ್ಕಂಥ ಒಂದು ರಿಲೇಶನ್ಶಿಪ್ ಪ್ರಿಯರೇ. ಈ ಕಡೆ 6 ಆಜ್ಞೆಗಳು, ಮನುಷ್ಯನಿಗೆ ಇರ್ತಕ್ಕಂಥ ಒಂದು ರಿಲೇಶನ್ಶಿಪ್ ಪ್ರಿಯರೇ. ಆದ್ದರಿಂದ ನಾವು ಒಂದು ದೇವರನ್ನ ಪ್ರೀತಿಸಬೇಕು, ಪ್ಲಸ್ ಮನುಷ್ಯನ ಪ್ರೀತಿಸಬೇಕು. ಅಯ್ಯೋ ದೇವರೇನು ಮನುಷ್ಯರೇನು ಮಾಡಕ್ಕಲ್ಲ, ನಾವು ದೇವ್ರ ಪ್ರೀತಿಸ್ತೀನಿ ಅಂದ್ರೆ ಅವ್ರು ಎಂದೂ ಪರಲೋಕ ರಾಜ್ಯಕ್ಕೆ ಹೋಗಲ್ಲ ಪ್ರಿಯರೇ. ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಪ್ರಿಯರೇ. ಯಾರು ದೇವರನ್ನ ಪ್ರೀತಿ ಮಾಡ್ತಾನೆ ಬೈಬಲ್ ಹೇಳ್ತಾನೆ, ನೀನು 4:20 ಅಂತಾನೆ. ಏನಂತಾನೆ? ಫಸ್ಟ್ ಜಾನ್ 4:20. ಕಮಾನ್ ಹೋದ್ರಿ, ಫಸ್ಟ್ ಜಾನ್ 4:20.
ನೀವು ಒಂದು ಪಕ್ಷ ಮನುಷ್ಯರನ್ನ ಪ್ರೀತಿ ಮಾಡಿದ್ರೆ ದೇವರನ್ನೇ ಪ್ರೀತಿ ಮಾಡಿದ್ರೆ ನೀವು 420. ನೀವು ದೇವರನ್ನೇ ಪ್ರೀತಿ ನಾನು ದೇವರನ್ನು ಪ್ರೀತಿಸಿದನೆಂದು ಹೇಳಿ ದೇವರನ್ನ ಪ್ರೀತಿಸೆಂದು ಹೇಳಿ ತನ್ನ ಸಹೋದರನನ್ನು ತನ್ನ ದ್ವೇಷಿಸಿದನು. ಸಹೋದರಿಯನ್ನು ದ್ವೇಷ ಮಾಡುವವನು ಅವನು ಸುಳ್ಳುಗಾರನಾಗಿದ್ದಾನೆ. ಅವನು ಸುಳ್ಳುಗಾರ. 420 ಅಂದ್ರೆ ಏನು? ಲಯರ್. ಹೋಗಿ ಕೇಳಿರ್ಬೇಕಾದ್ರೆ ಮುಸ್ಲಿಂ ಬಾಂಧವರಿಗೆ 420 ಮಕ್ಕಳಿಂದ ಬೈತಾರಲ್ಲ, ಏನಿಲ್ಲ ಸುಳ್ಳುಗಾರ ಲಯರ್ ಹೇಳದಂತೆ. ನೋಡಿ ಇದು 420 ತಾನೆ, ಫಸ್ಟ್ ಜಾನ್ 420. ನಿಜವಾಗಿ ಇದು ಕೋ ಇನ್ಸಿಡೆಂಟ್ ಪ್ರಿಯರೇ. ನಾವು ದೇವರನ್ನ ಪ್ರೀತಿ ಮಾಡಬೇಕು, ಮನುಷ್ಯರನ್ನ ಪ್ರೀತಿ, ಈ ಆಜ್ಞೆಗಳನ್ನ. ಯಾಕೆಂದ್ರೆ ಯೇಸು ಸ್ವಾಮಿ ವಿಮೋಚನೆ ಕಾಂಡ 28ನೇ ಧರ್ಮೋಪದೇಶಗಳ 28ನೇ ಕಾಲದಲ್ಲಿ ಎಷ್ಟು ಆಜ್ಞೆಗಳುಂಟು, ಎಷ್ಟು ಆಶೀರ್ವಾದಗಳುಂಟು, ಎಷ್ಟು ಶಾಪಗಳುಂಟು. 14 ಆಶೀರ್ವಾದ, 14 ಆಶೀರ್ವಾದ ಉಂಟು, 54 ಶಾಪಗಳುಂಟು ಪ್ರಿಯರೇ. ಯಾಕೆಂದ್ರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬದುಕಿರುವಂತ ಸಮಯದಲ್ಲಿ ಈ ಜೀಸಸ್ ಟಾಕ್ ಅಬೌಟ್ ಎಲ್ 56 ಟೈಮ್ಸ್. ಎಲ್ ಬಗ್ಗೆ ಎಷ್ಟು ಸತಿ ಮಾತಾಡ್ದ? ಈ ಟಾಕ್ ಅಬೌಟ್ ಹೆವೆನ್ 24 ಟೈಮ್ಸ್. ಎಷ್ಟು ಟೈಮ್ಸ್? ಅವನು ಎಲ್ ಬಗ್ಗೆ ಜಾಸ್ತಿ ಮಾತಾಡಿನೋ ಹೆವೆನ್ ಬಗ್ಗೆ ಜಾಸ್ತಿ ಮಾತಾಡಿದ? ನರಕದ ಬಗ್ಗೆ ಎಷ್ಟು ಸತಿ ಮಾತಾಡ್ದ? 56 ಸಾರಿ ಮಾತಾಡ್ದ. ಅಂದ್ರೆ ಅರ್ಥ ಶಾಪನೆ ಜಾಸ್ತಿ ಪ್ರಿಯ, ಶಾಪನೆ ಜಾಸ್ತಿ, ನರಕನೆ. ಯಾಕೆಂದ್ರೆ ಈ ಭೂಲೋಕದಲ್ಲಿ ಇದ್ದಾಗ ಯೇಸು ಒತ್ತಿ 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 ಹೇಳ್ದ. ರೆವಲ್ಯೂಷನ್ ತೆಗಿರಿ, ಎಲ್ಲನೂ ಹೊಡೆದಾಗ 199 ವರ್ಸಸ್ ಇದೆ ಪ್ರಿಯ ರೆವಲ್ಯೂಷನ್. ಎಷ್ಟು ಚಾಪ್ಟರ್ ಇದೆ? 22 ಚಾಪ್ಟರ್ ಅಲ್ಲಿ 191 ವರ್ಸಸ್ ಎಷ್ಟು ಏನಿದೆ ರೆವಲ್ಯೂಷನ್ ಅಲ್ಲಿ ಇದೆ. ಅವನು ಜಡ್ಜ್ಮೆಂಟ್ ಬಗ್ಗೆ ಎಷ್ಟು ಸತಿ ಮಾತಾಡಿದ್ದಾನೆ? ಅಲ್ಲ 404 ವರ್ಸಸ್ ಇದೆ. ಎಷ್ಟಿದೆ? 404 ವರ್ಸಸ್ ಇದೆ. ಜಡ್ಜ್ಮೆಂಟ್ ಬಗ್ಗೆ ಮಾತಾಡಿದ್ದು 191 ಸಾರಿ. ಎಷ್ಟು ಸತಿ ಮಾತಾಡಿದ್ದಾನೆ? ಎಷ್ಟು ವರ್ಸಸ್ ಇದೆ? 404 ವರ್ಸಸ್ ಇದೆ. ಅವನು ಜಡ್ಜ್ಮೆಂಟ್ ಬಗ್ಗೆ ಮಾತಾಡಿದ್ದು 191 ಸಾರಿ. ಅಂದ್ರೆ ಜಡ್ಜ್ಮೆಂಟ್ ಯೇಸು ತೆಗೆದುಕೊಂಡು ನಮಗೆ ಬೆಳೆ ಕಡೆ ಕೊಟ್ಟ. ಈಗಲೂ ಸಹ ನಾವೇನಾದ್ರೂ ತಪ್ಪು ಮಾಡೋದಾದ್ರೆ ಪ್ರಿಯರೇ, ಆ ಜಡ್ಜ್ಮೆಂಟ್ ಎದುರಿಸಬೇಕಾಗುತ್ತೆ. ಲಾ ನಿಜವಾಗ್ಲೂ ಲಾನಲ್ಲಿ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಅಲ್ಲಿ, ಮೈಗೆ ಮೈ ಇತ್ತು ಪ್ರಿಯರೇ. ಆದ್ರೆ ಲಾನ ಯೇಸು ತೆಗೆದುಕೊಂಡ, ನಮಗೆ ಗ್ರೇಸ್ ಕೊಟ್ಟ. ಈ ಗ್ರೇಸ್ನ ನಾವೇನಾದ್ರು ದುರುಪಯೋಗ ಪಡಿಸ್ಕೊಂಡ್ರೆ ಲಾ ನಮ್ಮ ಮೇಲೆ ಬೀಳುತ್ತೆ ಅನ್ನೋದು ಮಾತ್ರ ನಾವು ಮರಿಬಾರ್ದು ಪ್ರಿಯರೇ. ಪ್ರೈಸ್ ಎಲ್ಲ ನಂತರ. ಆದ್ದರಿಂದ ದೇವರ ಸನ್ನಿಧಾನದಲ್ಲಿ ನಾವು ಪಶ್ಚಾತ್ತಾಪ ಪಟ್ಟು ಈ ಹೋಲಿ ಕಮ್ಯುನಿಯನ್ ತೆಗೆದುಕೊಳ್ಳೋದು. ಪಶ್ಚಾತ್ತಾಪಗೆ ಈಬ್ರೋನಲ್ಲಿ ಗ್ರೀಕಲ್ಲಿ ಏನು ಅಂತ ಹೇಳಿದ್ದೀನಿ? ಈಬ್ರೋನಲ್ಲಿ ಏನಂತ ಹೇಳಿದ್ದೀನಿ? ನಾಟ್ ಪೊರಿಜೋ. ಈಬ್ರದಲ್ಲಿ ನೋಚುಮ್, ನೀಚುಮ್ ಅಂದ್ರೆ ಕನಿಕರ, ದಯೆ, ಪಾಪಕ್ಕಾಗಿ ಪರಿಣಾಮ ಅಂದ್ರೆ ಪಾಪದ ಪರಿಣಾಮಕ್ಕಾಗಿ ಏನು ಮಾಡೋದು, ದುಃಖ ಪಡೋದು ಅಂತ ಅರ್ಥ ಪ್ರಿಯರೇ. ಮತ್ತೆ ಇದರ ಈಬ್ರೋನಲ್ಲಿ ಅಲ್ಲ ಗ್ರೀಕಲ್ಲಿ, ಈಬ್ರೋನಲ್ಲಿ ನೋಚುಮ್ ನೀಚುಮ್, ಗ್ರೀಕಲ್ಲಿ ಮೆಟಮೇಲೋಮೆ. ಏನಂತೆ? ಮೆಟಮೇಲೋಮೆ ಅಂದ್ರೆ ಏನು? ಪಾಪದ ಪರಿಣಾಮಕ್ಕಾಗಿ ದುಃಖ ಪಡೋದು. ಈಗ ನಿಜವಾಗೂ ನೀವು ರಿಪೆಂಟ್ ಆಗಿದ್ದೇನೆ ಅಂದ್ರೆ ಗೋಳಾಡ್ಕೊಂಡು ಅಳ್ತೀವಿ ಪ್ರಿಯ. ನೀವು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಡ್ತೀವಿ. ನೀವು ಮಾಡಿದ ಪಾಪಕ್ಕೆ ಏನಾಗ್ತೀವಿ? ಕಣ್ಣೀರಿಡ್ತೀವಿ ಪ್ರಿಯರೇ, ಪಶ್ಚಾತ್ತಾಪ ಪಡ್ತೀವಿ ಪ್ರಿಯರೇ. ಆ ರೀತಿ ನಾವು ಪಶ್ಚಾತ್ತಾಪ ಪಟ್ಟು ದೇವರೇ ಇಚ್ಚಿನ ರೀತಿಯಲ್ಲಿ ಯಾವಾಗಲೂ ಜೊತೆಲಿದ್ದು ಕೊನೆಗೆ ಒಂದು ಪ್ರಾರ್ಥನೆ ಮಾಡಿ ಒಂದು ಸಾವಿಂದನೇ ಅದು 15 ವರ್ಷ ಸ್ಯಾಂಕ್ಷನ್ ಮಾಡಿದೆ ಪ್ರಿಯರೇ, ಸಾಕ್ಷ್ಯ ಮಾಡಿದೆ. ದೇವರೇ ನನ್ನ ಜೀವಿತದಲ್ಲಿ ನಾನು ತಿಳಿದು ಏನಾದ್ರು ನಿನ್ನ ವಿರೋಧ ತಪ್ಪು ಮಾಡಿ ನನ್ನ ಕ್ಷಮಿಸು ಅಂತ ಹೇಳಿ ಈ ಹೋಲಿ ಕಮ್ಯುನಿಯನ್ನು ನಾವು ಪಾಲು ತೆಗೆದುಕೊಳ್ಳೋಣ ಪ್ರಿಯರೇ. ಇವತ್ತಿಗೆ ನಿಶ್ಚಯನ ಅಂದ್ರೆ ದೇವರು ನಮ್ಮ ಜೊತೆ ಇರಬೇಕು, ನಾವು ಏನು ಮಾಡಿ ಹೇಗಿರ್ಬೇಕು ಅಂತ ಹೇಳಿ 4 ಪಾಯಿಂಟ್ಸ್ ಹೇಳ್ತೇವೆ. ಮೊದಲನೇ ಪಾಯಿಂಟ್ ದೇವರ ಚಿತ್ತಾದ ಪ್ರಕಾರ ನಡೆದ. ಸೆಕೆಂಡ್ ಪಾಯಿಂಟ್ ವಿಗ್ರಹಾರಾಧನೆ ದ್ವೇಷ ಮಾಡ್ದ. ಮೂರನೇ ಪಾಯಿಂಟ್ ಯೇಸುವಿನಲ್ಲಿಯೇ ಭರವಸೆ ಇಟ್ಟಿದ್ದ. 4 ಲಾಸ್ಟ್ ಅಲ್ಲಿ 1ನೇ ಸಮುವೇಲ 12:20. 1ನೇ ಸಮುವೇಲ 12:20 ಓದಿ ನಾನು ಕಂಟಿನ್ಯೂ ಇದು ಮಾಡಿ ಮುಗಿಸ್ತೀನಿ ಪ್ರಿಯರೇ. ಒಂದನೇ ಸಮಯ 12:20-25 ಬೇಗ ಹೋದ್ರಿ. ಹೋದ್ರಿ. 1ನೇ ಸಮಯ 12:20. ಭಯಪಡಬೇಡಿರಿ. ಎಷ್ಟು ಪಾಪ ಮಾಡಿದ್ರೆ ಆ ಎಷ್ಟು ಪಾಪ
ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆ ಇಲ್ಲಿ ನೋಡ್ರಿ ಸರಿಯಾಗಿದ್ರಿ ಬಾಗ್ಲಾತ್ರಿ ಮುಂದಿನ ಸಮಯ ಎಷ್ಟು ಮುಂದಿನ ಸಮಯ ಎಲ್ಲ ಹೇಳಿದ್ ನಾನು ಹೋದ ಮನೆ ದೇವರು ನಮ್ಗೆ ಹೇಳ್ತಾ ಇದ್ದಾನೆ ಪ್ರಿಯರೇ, 1 ಸಮಯ 12:20 ಭಯಪಡಬೇಡ, ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆ ಯಾರು ಅದನ್ನು ಬಿಟ್ಟು ಯೆಹೋವನನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಓದ್ರಿ ಏನಂತ ಹೇಳಿದ? ದೇವರಲ್ಲದವುಗಳನ್ನು ಹಿಂಬಾಲಿಸಬೇಡಿರಿ, ಇನ್ನು ಮುಂದೆ ಅವುಗಳಿಂದ ನಿಮ್ಗೆ ಯಾವ ಲಾಭ ಇಲ್ಲ. ನೋಡ್ರಿ ದೇವರ ಮಕ್ಕಳೇ ಸರಿಯಾಗಿ ಕೇಳಿಸ್ಕೊಂಡ್ರಿ, ದೇವರಲ್ಲದವು ಹಿಂಬಾಲಿಸಬೇಡ್ರಿ. ದೇವರು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಇನ್ನು ಮುಂದಾದರೂ ಭಯಪಡಿರಿ, ಇನ್ನು ಮುಂದೆ ಆದರೂ ಪಾಪ ಮಾಡಬೇಡ್ರಿ. ಯೇಸುಸ್ವಾಮಿ ಬರೋದು ಲೇಟ್ ಆಗಿರ್ಬೋದು, ಅರೆ ನಾನು ಬದುಕ್ತೀನೋ ಇಲ್ವೋ ಅಂತ ಪರೀಕ್ಷೆ ಮಾಡ್ಕೋಬೇಕು. ಹೋಗ್ತಾ ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ಪ್ರಿಯರೇ. ಇದು ನಮ್ಮ ಸಮಯ ಪ್ರಿಯರೇ. ಹೋಲಿ ಕಮ್ಮಿನೇ ತೆಗೆದುಕೊಂಡು ನಿಮ್ಮ ಪಾಪನ ಆರಕೆ ಮಾಡಿ ಅದನ್ನು ಬಿಟ್ಟು ಬಿಡಬೇಕು ಅಂತ ದೇವರು ವಾಕ್ಯ ಹೇಳ್ತಾರೆ ಪ್ರಿಯರೇ. ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆ ಆದರೂ ಪಾಪ ಮಾಡಬೇಡ್ರಿ. ನಂತರ ದೇವರಿಗೆ ಭಯಪಡ್ರಿ, ದೇವರಲ್ಲದನ್ನು ಹಿಂಬಾಲಿಸಬೇಡ್ರಿ, ಅವುಗಳಿಗೆ ನಿಮಗೆ ಯಾವ ಲಾಭ ರಕ್ಷಣೆ ಸಿಕ್ಕೋದಿಲ್ಲ, ಅವು ವ್ಯರ್ಥವಾದವುಗಳೇ. ಯೆಹೋವನು ದಯದಿಂದ ನಿಮ್ಮನ್ನು ಸ್ವಕೀಯ ಜನರನ್ನಾಗಿ ಆರಿಸಿಕೊಂಡ ಮೇಲೆ ಆತನು ತನ್ನ ಮಹೋನ್ನತ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಕೈ ಬಿಡುವುದಿಲ್ಲ. ಜೋರ ಅಲ್ಲೇ ಹೇಳ್ರಿ. ನಾನಾದರೂ ನಿಮಗೋಸ್ಕರವಾಗಿ ಯೆಹೋವನನ್ನು ಪ್ರಾರ್ಥಿಸಿದಾಗ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ. ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು. ನೀವಾದರೂ ಯೆಹೋವನಲ್ಲಿಯೇ ಭಯಭಕ್ತಿಯುಳ್ಳವರಾಗಿದ್ದು, ಯೇಸುವನ್ನೆಲ್ಲೇ ಭಯಭಕ್ತಿಯುಳ್ಳವರಾಗಿದ್ದು, ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ ಕಾರ್ಯಗಳನ್ನು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು. ನೀವು ದ್ರೋಹಗಳಾಗಿಯೇ ಇದ್ದರೆ ನಿಮ್ಮ ಅರಸನೊಡನೆ ನಾಶವಾಗುವಿರಿ. ಬಿ ಕೇರ್ಫುಲ್. ಆದ್ದರಿಂದ ಇಚ್ಛೆಯನ್ನು ಆಶೀರ್ವಾದ ಮಾಡಿದ ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ ಪ್ರಿಯರೇ. ನಂತರ ಈ ಕಡೆ ಹೆಣ್ಮಕ್ಳೆಲ್ಲ ಈ ಕಡೆ ಬಂದ್ರಿ, ಹೆಣ್ಮಕ್ಳು ಈ ಕಡೆ ಹೋಗಿ ಕಮ್ಮಿನಿಂದ ಪಾದ ತೆಗೆದುಕೊಳ್ಳೋರು ಇದೆಲ್ಲ ಹಿಂದೆ ಕೂತ್ಕೊಂಡ್ರಿ ಪ್ರಿಯರೇ ಸೈಲೆಂಟ್ ಆಗಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ವಾಕ್ಯವನ್ನು ಕೇಳಿದಂತ ಎಲ್ಲೇ ಇದ್ದು ಯಾರೇ ಇದ್ದು ಈ ವಾಕ್ಯವನ್ನು ಕೇಳ್ತಾ ಇದ್ರು, ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ.